Hi friends, I am Rupa from Sadhana Academy. So ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಆಫ್ ದಿ ನ್ಯೂ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಇಷ್ಟು ದಿನ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕ್ವಶನ್ ಬ್ಯಾಂಕ್ನ ತಗೊಂಡು ಅಂದರೆ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ಆನ್ಸರ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಈಸಿ ವೇನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಬಟ್ ಇವತ್ತಿಂದ ನಾವೇನು ಮಾಡೋಣ ಅಂತ ಹೇಳಿದ್ರೆ ಅಪ್ಲೈಡ್ ಬಯಾಲಜಿಯಿಂದ ಸ್ಟಾರ್ಟ್ ಮಾಡೋಣ ಹೊಸ ಕ್ಲಾಸನ್ನು. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಬಯಾಲಜಿ ಸೆಕ್ಟರಲ್ಲಿ ತುಂಬಾ ಕ್ವಶನ್ ಅರೈಸ್ ಆಗ್ತಿದೆ, ಅದರಲ್ಲೂ ಎಸ್ಪೆಷಲಿ ಅಪ್ಲೈಡ್ ಬಯಾಲಜಿನಲ್ಲಿ. ಸೊ ಇದೇ ರೀತಿಯಾಗಿ ಅಪ್ಲೈಡ್ ಕೆಮಿಸ್ಟ್ರಿ, ಅಪ್ಲೈಡ್ ಫಿಸಿಕ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಅಪ್ಲೈಡ್ ಬಯಾಲಜಿ, ಸೊ ಬಯಾಲಜಿ ಅಂದ ತಕ್ಷಣವೇ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಲೈಫ್ ಸೈನ್ಸ್, ಅದು ಅಂದರೆ ಲೈಫ್ ಸೈನ್ಸ್ ಬಗ್ಗೆ ಅಧ್ಯಯನ ಮಾಡೋದು ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಬಯಾಲಜಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರಬೇಕು ಏನು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಒಂದು ಜೀವಿಯ ಅಧ್ಯಯನ ಅಂತ ಹೇಳಿ ಕರಿತೀವಿ. ಅಂದರೆ ಸೈಂಟಿಫಿಕ್ಕಾಗಿ ಮತ್ತು ನ್ಯಾಚುರಲ್ ಆಗಿ ಒಂದು ಆರ್ಗನಿಸಮ್ ಯಾವ ರೀತಿ ತನ್ನ ಒಂದು ಲೈಫನ್ನು ಲೀಡ್ ಮಾಡುತ್ತೆ, ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಮಾಡುತ್ತೆ ಬಯಾಲಜಿ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಇಂತಹ ಒಂದು ಬಯಾಲಜಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ವಿಧವಾದ ಅಂದರೆ ಟೈಪ್ಸ್ ಬರ್ತಾ ಹೋಗುತ್ತೆ. ಬೇಸಿಕ್ ಬಯಾಲಜಿ ಅಂತ ಇರುತ್ತೆ, ಅಪ್ಲೈಡ್ ಬಯಾಲಜಿ ಅಂತ ಇರುತ್ತೆ, ಸುಮಾರಷ್ಟು ವಿಷಯಗಳಿದೆ. ಸೊ ಒನ್ ಬೈ ಒನ್ ನಾವೇನು ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಬಯಾಲಜಿ ಅಂತಕ್ಕಂತಹ ಒಂದು ಪದ ಏನಂತ ಹೇಳಿದ್ರೆ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಅಂದರೆ ಮೂಲವಾಗಿ ಇದನ್ನು ಸಹ ಸುಮಾರಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ, ಯಾವ ಭಾಷೆಯಿಂದ ಬಂದಿದೆ ಈ ಒಂದು ಪದ ಅಂತ ಹೇಳಿ. ಅಂದರೆ ಕೇಳ್ತಾರೆ ಕೂಡ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನಲ್ಲಿ ಯಾವ ರೀತಿಯಾಗಿ ಕೇಳ್ತಾ ಹೋಗ್ತಾರೆ, ಸೊ ಆ ಆಧಾರ ಅದರಿಂದ ತಗೊಂಡಿರೋದು, ಈ ಆಧಾರಗಳು ಯಾವ ಒಂದು ಮೂಲದಿಂದ ಬಂದಿರೋದು, ಯಾರು ಈ ಒಂದು ಸೆಂಟೆನ್ಸನ್ನು ಹೇಳಿದವರು ಅಂದರೆ ವ್ಯಾಖ್ಯಾನ ನೀಡಿದವರು, ಆ ಥರ ಕೇಳ್ತಾರಲ್ವ. ಸೊ ಅದೇ ರೀತಿಯಾಗಿ ಈ ಒಂದು ವರ್ಡು ಯಾವ ಒಂದು ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರೂ ಏನು ಆಶ್ಚರ್ಯ ಇಲ್ಲ. ಬಿಕಾಸ್ ಅಪ್ಲೈಡ್ ಅಂತಕ್ಕಂಥದ್ದು, ಅಪ್ಲೈಡ್ ಕ್ವಶನ್ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇರ್ತಾ ಹೋಗುತ್ತೆ. ಸೊ ಇಲ್ಲಿ ಬಯಾಲಜಿ ಅಂತಕ್ಕಂತಹ ಒಂದು ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಸೊ ಬಯೋ ಅಂತ ಹೇಳಿದ್ರೆ ಜೀವಿ, ಬಯೋಸ್ ಅಂತ ಹೇಳಿ ಕರಿತೀವಿ. ಸೊ ಜೀವಿ ಅಂತ ಆಗತ್ತೆ. ಲಾಗಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅಧ್ಯಯನ, ಟು ಸ್ಟಡಿ ಅಂತ ಹೇಳಿ. ಅಂದರೆ ಬಯಾಲಜಿ ಅಂತ ಹೇಳಿದ್ರೆ ಬಯೋ ಮತ್ತು ಲಾಗಸ್ ಅಂತಕ್ಕಂತಹ ಗ್ರೀಕ್ ಮೂಲ ಪದಗಳಿಂದ ಬಂದಿರತಕ್ಕಂಥದ್ದು. ಸೊ ಬಯೋ ಅಂತ ಹೇಳಿದ್ರೆ ಜೀವಿ, ಲಾಗಸ್ ಅಂತ ಹೇಳಿದ್ರೆ ಅಧ್ಯಯನ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದರೆ ಬಯಾಲಜಿನಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ ಜೀವಿಗಳ ಒಂದು ವೈಜ್ಞಾನಿಕವಾಗಿ ಇರ್ತಕ್ಕಂತಹ ಮಾಹಿತಿಗಳನ್ನು ಒಟ್ಟುಗೂಡಿಸಿ ಅಧ್ಯಯನ ಮಾಡ್ತಕ್ಕಂಥದ್ದು, ನೈಸರ್ಗಿಕವಾಗಿ ಜೀವಿಯ ಅಧ್ಯಯನ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ನಮಗಲ್ಲಿ ಜೆನೆಟಿಕ್ಸ್ ನೆನಪಾಗತ್ತೆ, ಮತ್ತು ಇನ್ವಿಟ್ರೋ ಫರ್ಟಿಲೈಸೇಷನ್ ನೆನಪಾಗತ್ತೆ. ಸೊ ಯಾವ ರೀತಿಯಾಗಿ ವಿಜ್ಞಾನ ನಮ್ಮ ಒಂದು ಲೈಫ್ನಲ್ಲಿ ಬೆರೆತು ಹೋಗಿದೆ ಅಂತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ವಿಜ್ಞಾನ ಅಂತಕ್ಕಂಥದ್ದು ಮೈಗೂಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೆಲ್ಸ್, ಕೋಟ್ಯಾನುಕೋಟಿ ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ಸೊ ಆ ಕೋಟ್ಯಾನುಕೋಟಿ ಜೀವಕೋಶಗಳಲ್ಲಿ ಕಣದಂಗಗಳಿರುತ್ತೆ, ಸೆಲ್ ಆರ್ಗನಲ್ಸ್ ಇರುತ್ತೆ. ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಮೈಟೊಕಾಂಡ್ರಿಯಾ ATP ರಿಲೀಸ್ ಮಾಡುತ್ತೆ, ಅದೇ ರೀತಿಯಾಗಿ ರೈಬೋಸೋಮ್ಸ್ ಪ್ರೋಟೀನ್ ರಿಲೀಸ್ ಮಾಡುತ್ತೆ, ಪ್ರೋಟೀನ್ನ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ಲೈಸೋಸೋಮ್ಸ್ ಆತ್ಮಹತ್ಯಾ ಸಂಚಿ, ಸೂಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಈ ರೀತಿಯಾಗಿ ಪ್ರತಿಯೊಂದು ಕಣದಂಗಗಳು ಸಹ ಅದರದ್ದೇ ಆಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಇದ್ದಾಗ ಅದೇ ರೀತಿಯಾಗಿ ಜೆನೆಟಿಕ್ಸ್ ನೋಡ್ತಾ ಹೋಗ್ತೀವಿ ನಾವು, ಮತ್ತು ಇನ್ವಿಟ್ರೋ ಫರ್ಟಿಲೈಸೇಷನ್ ನೋಡ್ತಾ ಹೋಗ್ತೀವಿ. ಪ್ರಸ್ತುತ ದಿನಮಾನಗಳಲ್ಲಿ ಜೀನ್ ಮ್ಯೂಟೆಂಟ್ ಆಗ್ತಕ್ಕಂಥದ್ದು ಜೀನ್ಸ್ಗಳು. ಸೊ ಈ ರೀತಿಯಾಗಿ ಅನೇಕ ವಿದ್ಯಮಾನಗಳು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಲೈಫ್ನಲ್ಲಿ ಬೆರೆತು ಹೋಗ್ಬಿಟ್ಟಿರುತ್ತೆ. ಅಂದರೆ ವೈಜ್ಞಾನಿಕವಾಗಿ ಜೀವಿಯ ಒಂದು ದೇಹದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನೈಸರ್ಗಿಕವಾಗಿ ನಿಸರ್ಗದಲ್ಲಿ, ಸೊ ನಿಸರ್ಗದಲ್ಲಿ ಅಂದ ತಕ್ಷಣ ನಮಗೆ ನೆನಪಾಗೋದು ಸ್ವಾವಲಂಬಿ ಜೀವಿ ಆಗಿರ್ತಕ್ಕಂತಹ ನಮ್ಮ ಪ್ಲ್ಯಾಂಟ್, ಸಸ್ಯ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಫೋಟೋಸಿಂಥಸಿಸ್ ಕ್ರಿಯೆಯಿಂದ ಏನು ಮಾಡುತ್ತೆ, ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ ವಿತ್ ದಿ ಹೆಲ್ಪ್ ಆಫ್
ಕ್ಲೋರೋಫಿಲ್ ಅಂದರೆ ಪತ್ರ ಹರಿತು. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ತನ್ನ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ, ನಾವು ಅದಕ್ಕೆ ಡಿಪೆಂಡೆಂಟ್ ಆಗಿರ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಫುಡ್ ವೆಬ್ ಬರುತ್ತೆ, ಫುಡ್ ಚೈನ್ ಬರುತ್ತೆ. ಈ ರೀತಿಯಾಗಿ ನೈಸರ್ಗಿಕವಾಗಿಯೂ ಸಹ ಏನಾಗಿರುತ್ತೆ ಅಂತ ಹೇಳಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಜೊತೆ ಅದು ಏನಾಗಿರುತ್ತೆ ರಿಲೇಷನ್ಶಿಪ್ಪನ್ನು ಹೊಂದಿರುತ್ತೆ. ಆದ್ದರಿಂದ ಈ ಒಂದು ಬಯೋ ಮತ್ತು ಲಾಗಸ್ ಅಂತ ಹೇಳಿದ್ರೆ ಅದ್ರ ಜೊತೆ ಸೇರಿಸ್ಕೋಬೇಕು ನಾವು, ಸೈಂಟಿಫಿಕ್ ಆಗಿ ಮತ್ತು ನ್ಯಾಚುರಲ್ ಆಗಿ ಆರ್ಗ್ಯಾನಿಸಮ್ ಹೆಂಗೆ ಡೆವಲಪ್ ಆಗ್ತಾ ಹೋಯಿತು ಅನ್ನೋದನ್ನು ಏನು ಮಾಡುತ್ತೆ ಈ ಅಪ್ಲೈಡ್ ಬಯಾಲಜಿ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ನೆಕ್ಸ್ಟು ಕರೋಲಸ್ ಲೀನಿಯಸ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ 1736ರಲ್ಲಿ ತನ್ನ ಒಂದು ಪುಸ್ತಕವಾಗಿರ್ತಕ್ಕಂತಹ ಬಿಬ್ಲಿಯೋಥಿಕಾ ಬಟಾನಿಕಾ ಅಂತಕ್ಕಂತಹ ಒಂದು ಪುಸ್ತಕದಲ್ಲಿ ಬಯಾಲಜಿ ಅಂತಕ್ಕಂತಹ ಒಂದು ಪದವನ್ನು ಬಳಸ್ತಾರೆ. ಇದನ್ನು ಆಲ್ರೆಡಿ ಕೇಳಿದ್ದಾರೆ ಕ್ವಶನನ್ನು, ಅಂದರೆ ಆ ಬುಕ್ಸ್ ಹೆಸರು ಕೇಳಿಲ್ಲ, ಬಿಬ್ಲಿಯೋಥಿಕಾ ಬಟಾನಿಕಾ ಅಂತ ನಾನು ಹೇಳಿದೆ, ಆ ಪುಸ್ತಕದ ಹೆಸರನ್ನು ಕೇಳಿಲ್ಲ, ಬದಲಾಗಿ ಬಯಾಲಜಿ ಅಥವಾ ಜೀವಿ ವಿಜ್ಞಾನ ಅಥವಾ ಜೀವಶಾಸ್ತ್ರ ಅಂತಕ್ಕಂತಹ ಪದವನ್ನು ಮೊದಲು ಬಳಕೆಗೆ ತಂದಂತಹ ವಿಜ್ಞಾನಿ ಯಾರು, ಎಷ್ಟರಲ್ಲಿ ಬಳಕೆಗೆ ತಂದ ಅಷ್ಟೆಲ್ಲ ಇನ್ಡೆಪ್ತಾಗಿ ಕೇಳದೇ ಇದ್ರೂ ಸಹ ಯಾವ ವಿಜ್ಞಾನಿ ಆ ಪದವನ್ನು ಪರಿಚಯಿಸಿದರು. ಯಾಕೆ ಅಂತ ಹೇಳಿದ್ರೆ ಬಯಾಲಜಿಯ ಪಿತಾಮಹನೇ ಬೇರೆ ಇದ್ದಾರೆ. ಸೊ ಅದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಯಾಲಜಿಗೆ ಇನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ಬೇಸಿಕ್ ಬಯಾಲಜಿ ಆಗಿರ್ಬೋದು ಮತ್ತು ಅಪ್ಲೈಡ್ ಬಯಾಲಜಿ ಆಗಿರ್ಬೋದು ಅದರಲ್ಲಿ ಬರ್ತಕ್ಕಂತಹ ವಿವಿಧ ಬ್ರಾಂಚಸ್ಗಳ ಬಗ್ಗೆ ಅಧ್ಯಯನ ಮಾಡಿ ಸೊ ಅದರ ಒಂದು ಪಿತಾಮಹ ಫಾದರ್ ಆಫ್ ದಿ ಬಯಾಲಜಿ ಅನ್ಸ್ಕೊಂಡವರೇ ಬೇರೆ ಇದ್ದಾರೆ. ಬಟ್ ಬಯಾಲಜಿ ಅಂತಕ್ಕಂತಹ ಪದವನ್ನು ಪರಿಚಯಿಸಿದ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಕರೋಲಸ್ ಲೀನಿಯಸ್ ಇನ್ ದ ಇಯರ್ ಆಫ್ 1736. ಸೊ ಅವನು ಬರೆದಿರ್ತಕ್ಕಂತಹ ಬಿಬ್ಲಿಯೋಥಿಕಾ ಬಟಾನಿಕಾ ಅಂತಕ್ಕಂತಹ ಒಂದು ಬುಕ್ಸಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಯಾಲಜಿ ಅಂತಕ್ಕಂತಹ ಒಂದು ಪದವನ್ನು ಬಳಕೆಗೆ ತರ್ತಾನೆ. ವೆರಿ 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 ಇಂಪಾರ್ಟೆಂಟ್, ಪ್ಲೀಸ್ ಅದನ್ನು ಮೆಮೊರೈಸ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಬ್ಲಿಯೋಥಿಕಾ ಬಟಾನಿಕಾ. ಸೊ ಈ ಒಂದು ಪುಸ್ತಕವನ್ನು ಬರೆದಂತಹ ವಿಜ್ಞಾನಿ ಇನ್ ದ ಇಯರ್ ಆಫ್ 1736 ಕರೋಲಸ್ ಲೀನಿಯಸ್. ಸೊ ಈ ಒಂದು ಪುಸ್ತಕದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಜೀವಿಯ ವೈಜ್ಞಾನಿಕ ಹಾಗೂ ನೈಸರ್ಗಿಕವಾಗಿ ಜೀವಿಯ ಒಂದು ರಿಲೇಷನ್ಶಿಪ್, ಅಂದರೆ ವೈಜ್ಞಾನಿಕವಾಗಿ ವಿಜ್ಞಾನದೊಂದಿಗೆ ಯಾವ ರೀತಿ ಜೀವಿ ಸಂಪರ್ಕವನ್ನು ಹೊಂದಿರ್ತಾನೆ, ನೈಸರ್ಗಿಕವಾಗಿ ಯಾವ ರೀತಿ ಸಂಪರ್ಕವನ್ನು ಹೊಂದಿರ್ತಾನೆ, ಸೊ ಇನ್ ಬಿಟ್ವೀನ್ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಈ ಒಂದು ಪುಸ್ತಕದಲ್ಲಿ ಪರಿಚಯಿಸ್ತಾ ಹೋಗ್ತಾರೆ. ನೆಕ್ಸ್ಟು ಎವಲ್ಯೂಷನ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಬಗ್ಗೆನೂ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬಯಾಲಜಿ ಅಂತಕ್ಕಂತಹ ಪದವನ್ನು ಮೊದಲ ಬಾರಿಗೆ ಬಳಕೆಗೆ ತಂದಂತಹ ವಿಜ್ಞಾನಿ ನಮ್ಮ ಕರೋಲಸ್ ಲೀನಿಯಸ್. ಸೊ ನಾ ಹೇಳಿದೆ ಜೀವ ವಿಜ್ಞಾನ ಅಥವಾ ಜೀವಶಾಸ್ತ್ರ ಅಂತಕ್ಕಂತಹ ಪದವನ್ನು ಪರಿಚಯಿಸಿದವನು ಕರೋಲಸ್ ಲೀನಿಯಸ್ ಆದರೆ ಜೀವಿಶಾಸ್ತ್ರದ ಅಥವಾ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಸೊ ಜೀವಶಾಸ್ತ್ರವನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ಜೀವಿ ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಯಾವ ರೀತಿ ಹೊಂದಿಕೊಂಡು ತನ್ನ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡುತ್ತೆ ಅಂತ ಇನ್ ಡೀಟೇಲ್ ಆಗಿ ತಿಳಿಸಿಕೊಟ್ಟಂತಹ ವಿಜ್ಞಾನಿ ಅರಿಸ್ಟಾಟಲ್. ದಟ್ಸ್ ವೈ ಫಾದರ್ ಆಫ್ ಬಯಾಲಜಿ ಅಂತ ಹೇಳಿ ಅರಿಸ್ಟಾಟಲನ್ನು ಕರಿತೀವಿ. ಇವಾಗ ಸುಮ್ಮನೆ ಹೇಳೋಕ್ಕಾಗಲ್ಲ ಫಾದರ್ ಆಫ್ ಹಿಸ್ಟ್ರಿ, ಫಾದರ್ ಆಫ್ ಬಯಾಲಜಿ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಬೇರೆ 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 ವಿಜ್ಞಾನಿಗಳು ಇರ್ತಾ ಹೋಗ್ತಾರೆ, ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ಇರ್ತಾ ಹೋಗ್ತಾರೆ, ಫಿಲಾಸಫರ್ಸ್ ಬೇರೆ ಬೇರೆ ಇರ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಬಯಾಲಜಿ, ಸೊ ಜೀವಿ ವಿಜ್ಞಾನ, ಸೊ ಜೀವಶಾಸ್ತ್ರ, ಅದರಲ್ಲಿ ಬರ್ತಕ್ಕಂತಹ ಅನೇಕ ವಿಷಯಗಳನ್ನು ನಾನು ಹೇಳ್ತಾ ಹೋದೆ. ಸೆಲ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಆರ್ಗನ್ ಬಗ್ಗೆ ಆಗಿರ್ಬೋದು, ಮತ್ತು ಕಾರ್ಡಿಯಾಲಜಿ ಬಗ್ಗೆ ಆಗಿರ್ಬೋದು, ಆಪ್ಥಲ್ಮಾಲಜಿ ಬಗ್ಗೆ ಆಗಿರ್ಬೋದು, ಪೀಡಿಯಾಟ್ರಿಕ್ಸ್ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ ಜೆನೆಟಿಕ್ಸ್ ಬಗ್ಗೆ ಆಗಿರ್ಬೋದು, ಇನ್ವಿಟ್ರೋ ಫರ್ಟಿಲೈಸೇಷನ್ ಬಗ್ಗೆ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಬಗ್ಗೆ ಆಗಿರ್ಬೋದು, ಮ್ಯೂಟೇಷನ್ ಬಗ್ಗೆ ಆಗಿರ್ಬೋದು, ಈ ರೀತಿ ಅನೇಕ ವಿಷಯಗಳನ್ನು ಒಗ್ಗೂಡಿಸಿ ಆ ಒಂದು ಬಯಾಲಜಿನಲ್ಲಿ ಬರ್ತಕ್ಕಂತಹ ಅನೇಕ ವಿಷಯಗಳನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಸೊ ಅದರ ಒಬ್ಬ ಪಿತಾಮಹ ಅನ್ನಿಸ್ಕೊಳ್ಳೋರು ಅರಿಸ್ಟಾಟಲ್. ಸೊ ಆದ್ದರಿಂದ ಅರಿಸ್ಟಾಟಲನ್ನು ಫಾದರ್ ಆಫ್ ಬಯಾಲಜಿ ಅಥವಾ ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳಿ ಅರಿಸ್ಟಾಟಲ್ಗೆ ಕರೀತಾರೆ. ಸೊ ನಾ ಹೇಳಿದೆ ಪ್ರಮುಖವಾಗಿ ಜೀವ ವಿಜ್ಞಾನ, ಲೈಫ್ ಸೈನ್ಸ್ ಅಥವಾ ಜೀವಶಾಸ್ತ್ರ ಬಯಾಲಜಿನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಪ್ರಮುಖವಾಗಿ 2 ಬ್ರಾಂಚಸ್ಗಳು ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದರಲ್ಲಿ ಬೇಸಿಕ್ ಬಯಾಲಜಿ ಅಂತ ಬರುತ್ತೆ, ಇನ್ನೊಂದು ಅಪ್ಲೈಡ್ ಬಯಾಲಜಿ ಬಗ್ಗೆ ಅಂತ ಬರುತ್ತೆ. ಇದೇನು ಅಪ್ಲೈಡ್ ಬಯಾಲಜಿ ಬಗ್ಗೆ ಮಾತಾಡಿ ಮತ್ತೆ ಬೇಸಿಕ್ ಅಂತ ಹೇಳಿದ್ರೆ
ಪಕ್ಕ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಎಕ್ಸಾಮ್ ಓರಿಯೆಂಟೆಡ್ ನಾವು. ಮೂಲ ಜೀವ ವಿಜ್ಞಾನ ಮತ್ತು ಅನ್ವಯಿಕ ಜೀವ ವಿಜ್ಞಾನ. ಮೂಲ ಜೀವ ವಿಜ್ಞಾನದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಸ್ಯಶಾಸ್ತ್ರ ಬಾಟ್ನಿ ಬರುತ್ತೆ, ಪ್ರಾಣಿಶಾಸ್ತ್ರ ಝುವಾಲಜಿ ಬರುತ್ತೆ, ಮತ್ತು ಸೂಕ್ಷ್ಮಾಣು ಜೀವಿಶಾಸ್ತ್ರ ಮೈಕ್ರೋಬಯಾಲಜಿ ಬರುತ್ತೆ. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ಬಾಟ್ನಿ ಬರುತ್ತೆ, ಝುವಾಲಜಿ ಬರುತ್ತೆ, ಮೈಕ್ರೋಬಯಾಲಜಿ ಬರುತ್ತೆ. ಯಾವುದರಲ್ಲಿ ಬೇಸಿಕ್ ಸೈನ್ಸ್ ಅಥವಾ ಬೇಸಿಕ್ ಬಯಾಲಜಿ ಅಥವಾ ಮೂಲ ಜೀವ ವಿಜ್ಞಾನದಲ್ಲಿ 3 ಟೈಪ್ಸ್ ಬರುತ್ತೆ. ಮತ್ತು ಅಪ್ಲೈಡ್ ಬಯಾಲಜಿನಲ್ಲಿ ಬೇರೆ ಬರುತ್ತೆ, ಅದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಮೂಲ ಜೀವ ವಿಜ್ಞಾನ ಅಥವಾ ಬೇಸಿಕ್ ಬಯಾಲಜಿನಲ್ಲಿ ಯಾವ ಟೈಪ್ಸ್ ಬರುತ್ತೆ ಮತ್ತು ಆ ಒಂದು ಟೈಪ್ಸ್ಗಳ ಪಿತಾಮಹ ಯಾರು ಅಂದರೆ ಬಾಟ್ನಿಯ ಪಿತಾಮಹ, ಝುವಾಲಜಿಯ ಪಿತಾಮಹ ಅಂದರೆ ಫಾದರ್ ಆಫ್ ಮೈಕ್ರೋಬಯಾಲಜಿ ಯಾರ್ಯಾರು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಸೊ ಅಲ್ಲಿ ಫಸ್ಟ್ ಒನ್ ಸಸ್ಯಶಾಸ್ತ್ರದ ಪಿತಾಮಹ, ಬಾಟ್ನಿಯ ಫಾದರ್ ಯಾರು ಅಂತ ಹೇಳಿದ್ರೆ ಫಾದರ್ ಆಫ್ ಬಾಟ್ನಿ ಥಿಯೋಫ್ರಾಸ್ಟಸ್ ಅಂತ ಹೇಳಿ ಕರಿತೀವಿ. ಸೊ ಥಿಯೋಫ್ರಾಸ್ಟಸ್ ಅಂತಕ್ಕಂತಹ ವಿಜ್ಞಾನಿ ಸಸ್ಯಶಾಸ್ತ್ರ ಅಥವಾ ಬಾಟ್ನಿಯ ಪಿತಾಮಹ ಆಗ್ತಾರೆ. ನೆಕ್ಸ್ಟು ಝುವಾಲಜಿ. ಝುವಾಲಜಿ ಮತ್ತೆ ನೋಡ್ತಾ ಇದ್ದೀವಿ ನಾವು, ಫಾದರ್ ಆಫ್ ಬಯಾಲಜಿ ಯಾರಾಗಿದ್ರೋ ಅವರೇ ಝುವಾಲಜಿಯ ಫಾದರ್ ಆಗಿದ್ದಾರೆ, ಅರಿಸ್ಟಾಟಲ್. ಅಂದರೆ ಅರಿಸ್ಟಾಟಲ್ಲು ಜೀವ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಂಗತಿಯನ್ನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ ಬಯಾಲಜಿಯ ಫಾದರ್ ಅಂತ ಅನ್ಸ್ಕೊಂಡ್ರು. ಬಟ್ ಅದರಲ್ಲಿ ಅಥೆಂಟಿಕ್ ಆಗಿ ಅಂದರೆ ಆಳವಾಗಿ ಅಧ್ಯಯನ ಮಾಡಿದಂತಹ ವಿಭಾಗ ಯಾವುದು ಅಂತ ಹೇಳಿದ್ರೆ ಪ್ರಾಣಿಶಾಸ್ತ್ರ ಅಂದರೆ ಝುವಾಲಜಿ. ಇವಾಗ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಬಯಾಲಜಿ ಅಂತ ಹೇಳಿದ್ರೆ ಬಾಟ್ನಿ ಝುವಾಲಜಿ ಅಂತ ಕಾನ್ಸೆಪ್ಟ್ ಬಂದ್ಬಿಡತ್ತೆ ತಲೆಗೆ. ಬಟ್ ಅದರೊಟ್ಟಿಗೆ ನಾವು ನೆನ್ಪಿಟ್ಕೋಬೇಕಾಗಿರೋದು ಮೈಕ್ರೋಬಯಾಲಜಿ ಅಂತ ಹೇಳಿ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸಸ್ಯಶಾಸ್ತ್ರ ಸಸ್ಯಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು. ಅಂದರೆ ಸಸ್ಯ ಪ್ರಭೇದಗಳು ಒಂದು ಏರಿಯಾನಲ್ಲಿ ಎಷ್ಟು ಸ್ಪೀಸೀಸ್ ಪ್ರೆಸೆಂಟ್ ಇದೆ, ಸೊ ಓವರಾಲ್ ಸ್ಪೀಸೀಸ್ನ ಗುಣಲಕ್ಷಣಗಳೇನು, ಸೊ ಅದು ಏನಕ್ಕೆ ನಾವು ಆ ಹೆಸರಿಂದ ಕರಿತೀವಿ. ಇವಾಗ ಅನೇಕ ಸಸ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ, ರಾವುಲ್ಫಿಯಾ ಸರ್ಪಂಟೈನಾ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಪಗಂಧ. ಸೊ ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಅದರ ಒಂದು ಯೂಸಸ್ ಏನು, ಅದನ್ನು ಏನಕ್ಕೆ ಬಳಸ್ತಾರೆ. ಅಪ್ಲೈಡ್ ಬಯಾಲಜಿನಲ್ಲಿ ನಾವು ಅದನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ಅಪ್ಲಿಕೇಬಲ್ ಆಗಿ ಮಾಡ್ಕೊಂಡಿದ್ದೀವಿ. ಒಂದು ಎಕ್ಸಾಂಪಲ್ ಹೇಳಿದಷ್ಟೇ. ಸೊ ಅನೇಕ ರೀತಿಯ ಸಸ್ಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆ, ಬಯಾಲಜಿಯ ಬ್ರ್ಯಾಂಚಿಗೆ ನಾವೇನಂತ ಕರಿತೀವಿ, ಬಾಟನಿ, ಸಸ್ಯಶಾಸ್ತ್ರ. ಸೊ ಇಂತಹ ಸಸ್ಯಶಾಸ್ತ್ರದ ಪಿತಾಮಹ ಥಿಯೋಫ್ರಾಸ್ಟಸ್. ನೆಕ್ಸ್ಟ್ ಬರ್ತೀವಿ ನಾವು ಝುವಾಲಜಿ. ಝುವಾ ಅಂತ ಹೇಳಿದ್ರೆ ಪ್ರಾಣಿ, ಲಜಿ ಲಾಗಸ್ ಅಂತ ಹೇಳಿದ್ರೆ ಅಧ್ಯಯನ. ಸೊ ಝುವಾಲಜಿ ಪ್ರಾಣಿಶಾಸ್ತ್ರ. ಈ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರಾಗ್ತಾರೆ ಅಂತ ಹೇಳಿದ್ರೆ ಅರಿಸ್ಟಾಟಲ್. ಅಂದರೆ ಪ್ರಾಣಿಗಳಲ್ಲಿ ಬರ್ತಕ್ಕಂತಹ ವಿವಿಧ ಪ್ರಭೇದಗಳಾಗಿರ್ಬೋದು, ವಿವಿಧ ಜೀವಿಗಳಾಗಿರ್ಬೋದು, ಅವುಗಳ ಗುಣಲಕ್ಷಣಗಳಾಗಿರ್ಬೋದು, ಅವುಗಳ ಒಂದು ಸಂತಾನೋತ್ಪತ್ತಿ ಆಗಿರ್ಬೋದು, ಅವುಗಳ ಒಂದು ಲೈಫ್ ಸೈಕಲ್, ಜೀವನ ಚಕ್ರ ಯಾವ ರೀತಿಯಾಗಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಸೊ ಅಷ್ಟೆಲ್ಲ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಅರಿಸ್ಟಾಟಲ್. ದಟ್ಸ್ ವೈ ಇವರು ಬಯಾಲಜಿಯ ಪಿತಾಮಹನೂ ಹೌದು, ಜೊತೆಗೆ ಝುವಾಲಜಿ ಪ್ರಾಣಿಶಾಸ್ತ್ರದ ಪಿತಾಮಹ ಕೂಡ ಹೌದು. ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಸೂಕ್ಷ್ಮಾಣು ಜೀವಿಶಾಸ್ತ್ರ, ಮೈಕ್ರೋಬಯಾಲಜಿ. ಸೊ ಮೈಕ್ರೋಬಯಾಲಜಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ವೈರಾಲಜಿ ನೋಡ್ತೀವಿ, ಬ್ಯಾಕ್ಟೀರಿಯಾಲಜಿ ನೋಡ್ತೀವಿ, ಅದನ್ನು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಶಾಸ್ತ್ರ ಅಂದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಜೀವಿಗಳನ್ನು ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವೇನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಅಂತಹ ಸೂಕ್ಷ್ಮಾಣು ಜೀವಿಗಳ ಒಂದು ಗುಣಲಕ್ಷಣ, ಅಂತಹ ಸೂಕ್ಷ್ಮಾಣು ಜೀವಿಗಳು ಯಾವ ರೀತಿ ಹೆಲ್ಪ್ಫುಲ್ ಆಗಿದೆ, ಯಾವ ರೀತಿ ಅವು ಡೇಂಜರಸ್ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕದ ಸಹಾಯದಿಂದ ಸ್ಟಡಿ ಮಾಡಿ. ಸೊ ಆ ಒಂದು ಮೈಕ್ರೋಬಯಾಲಜಿಗೆ ಫಾದರ್ ಅಂತ ಅನ್ನಿಸ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ಲೆವನ್ ಹುಕ್. ಸೊ ಇಷ್ಟೂ ಕೂಡ ಬಾಟ್ನಿ, ಝುವಾಲಜಿ, ಮೈಕ್ರೋಬಯಾಲಜಿ ಇಷ್ಟೂ ಕೂಡ ಏನಾಗುತ್ತೆ ಬೇಸಿಕ್ ಬಯಾಲಜಿನಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ಹೇಳಿದೆ ಬೇಸಿಕ್ ಬಯಾಲಜಿ ಮತ್ತೊಂದು ಅಪ್ಲೈಡ್ ಬಯಾಲಜಿ ಅಂತ ಹೇಳಿ. ಸೊ ಅಪ್ಲೈಡ್ ಬಯಾಲಜಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನೋಡ್ತಾ ಹೋಗ್ತೀವಿ, ಅದರಲ್ಲಿ ಮತ್ತೆ ಅಗ್ರಿಕಲ್ಚರ್ ಬರುತ್ತೆ, ಮೆಡಿಕಲ್ ಬರುತ್ತೆ, ಮತ್ತು ಅಗ್ರಿಕಲ್ಚರ್ ಬರುತ್ತೆ, ಮತ್ತು ಮೆಡಿಕಲ್ ಬರುತ್ತೆ, ಫಾರ್ಮಸಿ ಬರುತ್ತೆ. ಸೊ ಅಲ್ಲೇನಾಗುತ್ತೆ ಮತ್ತು
ಮೈಕ್ರೋ ಬಯಾಲಜಿ ಅನ್ನು ಕೂಡ ಅಧ್ಯಯನ ಮಾಡ್ತೀವಿ. ಬಟ್ ಅನ್ವಯಿಕ ಜೀವ ವಿಜ್ಞಾನದಲ್ಲೂ ಸಹ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇವು 4 ಸಹ ನಾವೇನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತು ಮೂಲ ವಿಜ್ಞಾನದಲ್ಲಿ ಸೂಕ್ಷ್ಮಾಣು ಜೀವಿಶಾಸ್ತ್ರ ಬಂದಿತ್ತಲ್ಲ ಅಂತ ಹೇಳಿದ್ರೆ ಅಲ್ಲೂ ಸಹ ಸೂಕ್ಷ್ಮಾಣು ಜೀವಿಶಾಸ್ತ್ರ ಬರುತ್ತೆ. ಬಟ್ ಅದನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅಪ್ಲೈಡ್ ಸೈನ್ಸಿಗೂ ಕೂಡ ಸೇರಿಸ್ಕೊಂಡಿದ್ದಾರೆ. ಅಲ್ಲಿ ಫಸ್ಟ್ ಒನ್ ಏನಾಗುತ್ತೆ ಕೃಷಿ ಶಾಸ್ತ್ರ. ಸೊ ಅಲ್ಲೇನಾಗುತ್ತೆ ಅಗ್ರಿಕಲ್ಚರಲ್ ಫೀಲ್ಡ್. ಸೊ ಈ ಕೃಷಿ ಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದ್ರೆ ನಾರ್ಮನ್ ಬೋರ್ಲ್ಯಾಗ್. ಸೊ ನಾರ್ಮನ್ ಬೋರ್ಲ್ಯಾಗಿಗೆ ನಾವೇನಂತ ಕರಿತೀವಿ ಅಗ್ರಿಕಲ್ಚರ್ ಫೀಲ್ಡ್ನ ಫಾದರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರ್ತೀವಿ ನಾವು ವೈದ್ಯಕೀಯ ಶಾಸ್ತ್ರದ ಪಿತಾಮಹ. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಾಗಲೇಬೇಕಾದಂತಹ ವಿಷಯ. ಬಿಕಾಸ್ ಈ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಬಂದು ಹಿಪ್ಪೋಕ್ರೆಟಿಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಶಾಸ್ತ್ರ. ಅಲ್ಲೇನಾಗುತ್ತೆ ಜೇಮ್ಸ್ ಹರ್ನಾಲ್ಡ್ ಸ್ಟೀಲಿ ಅಂತಕ್ಕಂತಹ ವಿಜ್ಞಾನಿ ಈ ಜೀವಿಗಳ ಅಧ್ಯಯನವನ್ನು ಮಾಡ್ತಾನೆ. ಅಂದರೆ ಲೆವನ್ ಹುಕ್ ಮೊದಲನೇದಾಗಿ ಸೂಕ್ಷ್ಮದರ್ಶಕದ ಸಹಾಯದಿಂದ ಸೂಕ್ಷ್ಮಾಣು ಜೀವಿಗಳನ್ನು ಅಧ್ಯಯನ ಮಾಡಿ ಅದರ ಒಂದು ಲೈಫ್ ಸೈಕಲ್ ಕಂಪ್ಲೀಷನ್ ಯಾವ ರೀತಿ ಆಗತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಜೇಮ್ಸ್ ಹರ್ನಾಲ್ಡ್ ಸ್ಟೀಲಿ ಅಂತಕ್ಕಂತಹ ವಿಜ್ಞಾನಿ ಸಹ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಜೇಮ್ಸ್ ಹರ್ನಾಲ್ಡ್ ಸ್ಟೀಲಿ ಅಂತಕ್ಕಂಥವ್ರು ವೆಟರ್ನರಿ ಸೈನ್ಸ್ನ ಒಬ್ಬ ಫಾದರ್ ಅಂತ ಹೇಳಿ ಕರಿತೀವಿ. ಸಾರಿ, ಅಲ್ಲಿ ಕನ್ಫ್ಯೂಷನ್ ಆಯಿತು, ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು. ಏನಂತ ಹೇಳಿದ್ರೆ ಕೃಷಿ ಶಾಸ್ತ್ರ ನಾರ್ಮನ್ ಬೋರ್ಲ್ಯಾಗ್ ಸರಿ ಇದೆ, ವೈದ್ಯಕೀಯ ಶಾಸ್ತ್ರ ಹಿಪ್ಪೋಕ್ರೆಟಿಸ್ ಸರಿ ಇದೆ, ವೆಟರ್ನರಿ ಅಂದರೆ ಪಶುಶಾಸ್ತ್ರ ಅಥವಾ ಪಶು ವೈದ್ಯಕೀಯ ಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಪಶು ವಿಜ್ಞಾನದ ಪಿತಾಮಹ ಜೇಮ್ಸ್ ಹರ್ನಾಲ್ಡ್ ಸ್ಟೀಲಿ. ಸಾರಿ, ಅಲ್ಲಿ ಸೂಕ್ಷ್ಮಾಣು ಜೀವಿಶಾಸ್ತ್ರ ಬರೋದಿಲ್ಲ. ಸೂಕ್ಷ್ಮಾಣು ಜೀವಿಶಾಸ್ತ್ರ ಬೇಸಿಕ್ ಬಯಾಲಜಿನಲ್ಲೇ ಬರುತ್ತೆ, ಕರೆಕ್ಟ್ ಇದೆ. ಬಾಟ್ನಿ, ಝುವಾಲಜಿ ಮತ್ತು ಮೈಕ್ರೋಬಯಾಲಜಿ ಅದು ಬೇಸಿಕ್ ಸೈನ್ಸಲ್ಲೇ ಬರುತ್ತೆ. ಅಪ್ಲೈಡ್ ಸೈನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ರಿಕಲ್ಚರು ನಾರ್ಮನ್ ಬೋರ್ಲ್ಯಾಗ್, ವೈದ್ಯಕೀಯ ಶಾಸ್ತ್ರ ಹಿಪ್ಪೋಕ್ರೆಟಿಸ್, ನೆಕ್ಸ್ಟು ವೆಟರ್ನರಿ ಅಂದರೆ ಪಶುಶಾಸ್ತ್ರ, ಪಶುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಜೇಮ್ಸ್ ಹರ್ನಾಲ್ಡ್ ಸ್ಟೀಲಿ ಅಂತಕ್ಕಂತಹ ವಿಜ್ಞಾನಿ ಪಶು ವಿಜ್ಞಾನದ ಬಗ್ಗೆ ಏನು ಮಾಡ್ತಾರೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಫಾರ್ಮಸಿಯ ಶಾಸ್ತ್ರವನ್ನು ಕುರಿತು ವಿಲಿಯಂ ಪ್ರೋಕ್ಟರ್ ಅಂತಕ್ಕಂತಹ ವಿಜ್ಞಾನಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಇಲ್ಲಿ ಅನ್ವಯಿಕ ಬೇಸಿಕ್ ಮೂಲ ವಿಜ್ಞಾನದಲ್ಲಿ ಬಾಟ್ನಿ, ಝುವಾಲಜಿ, ಮೈಕ್ರೋಬಯಾಲಜಿ 3 ಬರುತ್ತೆ. ನೆಕ್ಸ್ಟ್ ಅನ್ವಯಿಕದಲ್ಲಿ ಏನಾಗುತ್ತೆ ಕೃಷಿಶಾಸ್ತ್ರ ಅಗ್ರಿಕಲ್ಚರ್ ಬರುತ್ತೆ, ಮೆಡಿಕಲ್ ಬರುತ್ತೆ. ನೆಕ್ಸ್ಟು ವೆಟರ್ನರಿ ಪಶುಶಾಸ್ತ್ರ ಜೇಮ್ಸ್ ಹರ್ನಾಲ್ಡ್ ಸ್ಟೀಲಿ ಅಂತಕ್ಕಂಥವ್ರು ಪಶು ವಿಜ್ಞಾನದ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಫಾರ್ಮಸಿಯನ್ನು ಕುರಿತು ಅಧ್ಯಯನ ಮಾಡಿದವರು ವಿಲಿಯಂ ಪ್ರೋಕ್ಟರ್. ಸೊ ಅಲ್ಲಿಗೆ ಅಗ್ರಿಕಲ್ಚರ್, ಮೆಡಿಕಲ್, ವೆಟರ್ನರಿ, ಫಾರ್ಮಸಿ. ಸೊ ಇದು 4 ಅನ್ವಯಿಕ ಜೀವವಿಜ್ಞಾನದಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ಬರ್ತೀವಿ ಬೇಸಿಕ್ ಟರ್ಮಿನಾಲಜೀಸ್ ಆಫ್ ಬಯಾಲಜಿ. ಅಂದರೆ ಬೇಸಿಕ್ ಟರ್ಮಿನಾಲಜೀಸ್, ಕೆಲವೊಂದು ಟರ್ಮಿನಾಲಜೀಸು ಎಕ್ಸಾಮಲ್ಲಿ ಅನೇಕ ಬಾರಿ ಕೇಳ್ತಾನೆ ಇದ್ದಾರೆ. ನೆಕ್ಸ್ಟ್ ಎಕ್ಸಾಮ್ಗಳಲ್ಲೂ ಕೂಡ ಅರೈಸ್ ಆಗಲೇಬೇಕಾದಂತಹ ಕೆಲವೊಂದು ಟರ್ಮಿನಾಲಜೀಸು ಈವರೆಗೂ ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಕೆಲವೊಂದು ಟರ್ಮಿನಾಲಜೀಸು ಕೂಡ ಇದೆ. ನೆಕ್ಸ್ಟು ಕೇಳ್ಬೋದಂತಹ ಟರ್ಮಿನಾಲಜೀಸ್ ಕೂಡ ಇದೆ. ಸೊ ಪ್ಲೀಸ್ ಫೋಕಸ್ ಆನ್ ಇಟ್. ಅಲ್ಲೇನಾಗುತ್ತೆ ಮೈಕಾಲಜಿ ಬರುತ್ತೆ, ಫೈಕಾಲಜಿ ಬರುತ್ತೆ, ಪೆಥಾಲಜಿ, ಪೋಮಾಲಜಿ, ಅನಾಟಮಿ, ಸೆರಿಕಲ್ಚರ್, ಸೆಲ್ವಿಕಲ್ಚರ್, ವರ್ಮಿಕಲ್ಚರ್, ಎಪಿಕಲ್ಚರ್, ಫ್ಲೋರಿಕಲ್ಚರ್, ಡೆಂಡ್ರಾಲಜಿ, ಪೇಲಿಯೋಝುವಾಲಜಿ, ಜೆನೆಟಿಕ್ಸ್, ಎಂಡೋಕ್ರೈನಾಲಜಿ, ಎಥಾಲಜಿ, ಹರ್ಪೆಟಾಲಜಿ, ಲಿಮ್ನಾಲಜಿ ಮತ್ತು ಓಫಿಯಾಲಜಿ. ಸೊ ಅಂದರೆ ಇಷ್ಟನ್ನೇ ಕೇಳ್ತಾರಾ, ಇದನ್ನು ಬಿಟ್ಟು ಬೇರೆ ಕೇಳಲ್ವಾ ಅಂತ ಹೇಳಿದ್ರೆ ಇಷ್ಟು ಕೇಳಲೇಬೇಕಾದಂತಹ ಬೇಸಿಕ್ ಟರ್ಮಿನಾಲಜೀಸ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಕೇಳ್ತೀವಿ. ಈಗ 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾವು ಬರ್ತಾ ಇದ್ದೀವಿ, ಕಾಣಿಸ್ತಾ ಇದೆ ಚಿತ್ರದಲ್ಲಿ ಮಶ್ರೂಮ್, ಅಣಬೆ ಅಂತ ಹೇಳಿ ಕರಿತೀವಿ. ಮೈಕಾಲಜಿ, ಮೈಕಸ್ ಅಂದರೆ
ಮೈಕಾಲಜಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೈಸೀಲಿಯಾ ನೆನಪಾಗಬೇಕು. ನಾವು ಥಿಯರಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವಾಗ ಅನೇಕ ಬಾರಿ ಹೇಳಿದ್ದೀವಿ ಫಂಗೈ ಅಥವಾ ಶಿಲೀಂಧ್ರ. ಅದಕ್ಕೆ ಯಾಕೆ ಮೈಕಾಲಜಿ ಅಂತ ಹೆಸರು ಬಂತು ಅಂದರೆ ಶಿಲೀಂಧ್ರಗಳ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿಯ ಒಂದು ಬ್ರ್ಯಾಂಚಿಗೆ, ಜೀವಶಾಸ್ತ್ರದ ಒಂದು ಶಾಖೆಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮೈಕಾಲಜಿ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಬರ್ತಕ್ಕಂತಹ ಶಿಲೀಂಧ್ರಗಳು ಅಲ್ಲೇನಾಗತ್ತೆ ಫಂಗೈ ಅಂತ ಹೇಳಿ ಕರಿತೀವಿ. ನಾಟ್ ಶೈವಲ, ಶಿಲೀಂಧ್ರದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಆ ಶಿಲೀಂಧ್ರಗಳ ದೇಹದ ಮೇಲೆ ಏನಾಗುತ್ತೆ, ದೇಹ ರಚನೆಯ ಮೇಲೆ ಮೈಸೀಲಿಯಾ ಅಂತಕ್ಕಂತಹ ಒಂದು ಲೇಯರ್ ಕವರ್ ಆಗಿರುತ್ತೆ. ದಟ್ಸ್ ವೈ ಅದಕ್ಕೆ ಮೈಕಾಲಜಿ ಅಂತ ಹೇಳಿ ಹೆಸರು ಬಂತು. ಸೊ ಮೈಕಾಲಜಿ ಅಂತ ಹೇಳಿದ್ರೆ ಏನೂ ಇಲ್ಲ, ಇದು ಜೀವಶಾಸ್ತ್ರದ ಒಂದು ಶಾಖೆ, ಶಿಲೀಂಧ್ರಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಅಂದರೆ ಶಿಲೀಂಧ್ರಗಳು ಯಾವ ಯಾವ ಫಂಗೈಗಳು ಬರುತ್ತೆ ಮತ್ತು ಅವುಗಳ ಗುಣಲಕ್ಷಣಗಳು ಏನು, ಅದರ ಒಂದು ಲೈಫ್ ಸೈಕಲ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ, ಯಾವ ಯಾವ ಸ್ಪೀಸೀಸ್ಗಳು, ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಸೀಸ್ ಬರುತ್ತೆ, ಸೊ ಯಾವ ಯಾವ ಸ್ಪೀಸೀಸ್ಗಳು ಬರುತ್ತೆ, ಅದರ ಒಂದು ಗುಣಲಕ್ಷಣಗಳು ಏನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಕ್ಕಂತಹ ಬಯಾಲಜಿಯ ಬ್ರ್ಯಾಂಚ್ ಮೈಕಾಲಜಿ. ಮೈಕಾಲಜಿ ಇಟ್ಸ್ ಅ ಬ್ರ್ಯಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಂಗೈ ಅಂತ ಹೇಳಿ ಕರಿತೀವಿ. ಶಿಲೀಂಧ್ರಗಳ ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಕ್ಕಂತಹ ಬಯಾಲಜಿಯ ಬ್ರ್ಯಾಂಚ್ ಮೈಕಾಲಜಿ. ಸೊ ದ ನೆಕ್ಸ್ಟ್ ಒನ್ ಫೈಕಾಲಜಿ. ಫೈಕಾಲಜಿ ಅಂತ ಹೇಳಿದ್ರೆ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಫೈಕೋ ಲಾಗಸ್, ಫೈಕೋಸ್ ಅಂತ ಹೇಳಿದ್ರೆ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸ್ಟಡಿ ಆಫ್ ಆಲ್ಗೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಬಂತು ನಮಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು. ಮೈಕಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಫಂಗೈ, ಶಿಲೀಂಧ್ರಗಳ ಅಧ್ಯಯನ ಮೈಕಾಲಜಿ, ಬಿಕಾಸ್ ಶಿಲೀಂಧ್ರಗಳ ದೇಹ ರಚನೆಯ ಮೇಲೆ ಮೈಸೀಲಿಯಾ ಅನ್ನೋ ಲೇಯರ್. ಫಾರ್ ಎಕ್ಸಾಂಪಲ್ ನಮ್ಮ ದೇಹದ ರಚನೆಯ ಮೇಲೆ ಏನಾಗುತ್ತೆ, ಸ್ಕಿನ್ ಲೇಯರ್ ಕವರ್ ಆಗಿದೆ. ಅದೇ ರೀತಿಯಾಗಿ ಶಿಲೀಂಧ್ರಗಳ ದೇಹದ ಮೇಲೆ ಏನಾಗುತ್ತೆ, ಮೈಸೀಲಿಯಾ ಅಂತಕ್ಕಂತಹ ಒಂದು ಲೇಯರ್ ಕವರ್ ಆಗಿರುತ್ತೆ. ದಟ್ಸ್ ವೈ ಅದಕ್ಕೆ ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಅಂತ ಹೆಸರು ಬಂತು. ಫೈಕಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಆಲ್ಗೆ, ಶೈವಲಗಳು, ನಾಟ್ ಶಿಲೀಂಧ್ರ, ಡೋಂಟ್ ಗೆಟ್ ಬಿ ಕನ್ಫ್ಯೂಸ್ಡ್. ಅಲ್ಲಿ ಶಿಲೀಂಧ್ರಗಳ ಅಧ್ಯಯನ ಮೈಕಾಲಜಿ, ಶೈವಲಗಳ ಅಧ್ಯಯನ ಫೈಕಾಲಜಿ. ಶೈವಲಗಳಲ್ಲಿ ಮತ್ತೇನಾಗತ್ತೆ, ಕೆಂಪು, ಹಸಿರು, ಕಂದು ಬಣ್ಣದ ಶೈವಲಗಳು ಬರ್ತಾ ಹೋಗುತ್ತೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಡಿಫ್ರೆಂಟ್ ಪಿಗ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಪಿಗ್ಮೆಂಟ್ಸ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ವರ್ಣಕಗಳು. ಫೈಕೋ ಎರಿಥ್ರಿನ್ ಪ್ರೆಸೆಂಟ್ ಇತ್ತು ಅಂತ ಹೇಳಿದ್ರೆ ಕೆಂಪು ಶೈವಲ, ಅಂದರೆ ಶೈವಲಗಳ ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ವರ್ಣಕ ವೆರಿ ವೆರಿ ಇಂಪಾರ್ಟೆಂಟ್, ಫೈಕೋ ಎರಿಥ್ರಿನ್. ನೆಕ್ಸ್ಟ್ ಬರುತ್ತೆ ಹಸಿರು ಶೈವಲಗಳು, ಬ್ಲೂ ಆಲ್ಗೆ, ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಗ್ರೀನ್ ಆಲ್ಗೆ, ಆಲ್ಗಲ್ ಬ್ಲೂಮ್ಸ್, ನಾಟ್ ಬ್ಲೂ, ಗ್ರೀನ್ ಆಲ್ಗೆ. ಸೊ ಹಸಿರು ಶೈವಲಗಳು, ಹಸಿರು ಶೈವಲಗಳ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ವರ್ಣಕ ಕ್ಲೋರೋಫಿಲ್. ಸೊ ಅಲ್ಲಿ ಗೊತ್ತು ನಿಮಗೆ, ಪತ್ರಹರಿತು ಪ್ರೆಸೆಂಟ್ ಇತ್ತು ಅಂದರೆ ಸಸ್ಯಗಳ ಬಣ್ಣ ಹಸಿರಾಗಿರಲು ಕಾರಣ ಪತ್ರಹರಿತು. ಕ್ಲೋರೋಫಿಲ್ ಅಂತೂ 6th ಸ್ಟ್ಯಾಂಡರ್ಡಿಂದನೂ ಓದ್ಕೊಂಬಂದಿರ್ತೀವಿ. ಅದೇ ಕ್ಲೋರೋಫಿಲ್ ಕೂಡ ಏನಾಗುತ್ತೆ, ಹಸಿರು ಶೈವಲಗಳ ಬಣ್ಣಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ನಾವು ಬರ್ತೀವಿ ಕಂದು ಶೈವಲಗಳು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಕ್ಸಾಂಥೋಫಿಲ್ ಪಿಗ್ಮೆಂಟ್. ಕ್ಸಾಂಥೋಫಿಲ್ ಅಂತಕ್ಕಂತಹ ವರ್ಣಕ ಪ್ರೆಸೆಂಟ್ ಇದ್ದು ಆ ಒಂದು ವರ್ಣಕದಿಂದ ಏನಾಗುತ್ತೆ, ಶೈವಲಗಳ ಬಣ್ಣ ಕಂದು ಬಣ್ಣಕ್ಕೆ ಮಾರ್ಪಾಟಾಗತ್ತೆ. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ಫೈಕೋ ಎರಿಥ್ರಿನ್ ಪ್ರೆಸೆಂಟ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಕೆಂಪು ಶೈವಲಗಳು. ನೆಕ್ಸ್ಟು ಕ್ಲೋರೋಫಿಲ್ ಪ್ರೆಸೆಂಟ್ ಇದ್ದರೆ ಗ್ರೀನ್, ಹಸಿರು ಶೈವಲಗಳು. ನೆಕ್ಸ್ಟ್ ಬರುತ್ತೆ ಕ್ಸಾಂಥೋಫಿಲ್ ಪ್ರೆಸೆಂಟ್ ಇತ್ತು ಅಂತ ಹೇಳಿದ್ರೆ ಕಂದು ಶೈವಲಗಳು ಅಂತ ಹೇಳಿ ಕರಿತೀವಿ. ಒಟ್ಟಾರೆಯಾಗಿ ಈ ಶೈವಲಗಳ ಅಧ್ಯಯನ ಅಂದರೆ ಫೈಕಾಲಜಿ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಆಲ್ಗೇಸ್. ಸೊ ಅಲ್ಲಿಗೆ ಕ್ಲಿಯರ್ ಆಯಿತು ಅನ್ಕೊತೀನಿ. ಮೈಕಾಲಜಿ ಶಿಲೀಂಧ್ರ, ಫೈಕಾಲಜಿ ಶೈವಲ. ಸೊ ದ ನೆಕ್ಸ್ಟ್ ಒನ್ ಪೆಥಾಲಜಿ. ಇದನ್ನು ನೋಡಿದ ತಕ್ಷಣ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಇವಾಗ ನಾವೆಲ್ಲ ಫ್ರೆಂಡ್ಸ್ ಇದ್ದಾಗ ಮಾತಾಡ್ಕೊಳ್ತಾ ಇರ್ತೀವಿ, ಏನು ಒಳ್ಳೆ ಪ್ಯಾದೆ ಥರ ಇದೆಯಾ ಇವತ್ತು, ಏನಾಗಿದೆ ನಿಮಗೆ ಅಂತ ಆ ರೀತಿ ಮಾತಾಡ್ತಾ ಇರ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೋಗ, ಏನೋ ಒಂದು ಡಿಸೀಸ್ ಅಟ್ಯಾಕ್ ಆಗಿರುತ್ತೆ, ಸ್ವಲ್ಪ ಸಪ್ಪೆ ಆಗಿರ್ತಾರೆ, ಒಳ್ಳೆ ಪ್ಯಾದೆ ಥರ ಇದೆಯಲ್ಲ ಅಂತ ಅಣಕಿಸ್ತಾ ಇರ್ತಾರೆ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ಯಾಥೋ ಅಂತ ಹೇಳಿದ್ರೆ ರೋಗ.
ವಿವಿಧ ರೋಗಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆಗೆ ನಾವೇನಂತ ಕರಿತೀವಿ? ಪೆಥಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಪೋಮಾಲಜಿ. ಇದಂತೂ ಎಷ್ಟು ಸಲ FDA ಎಕ್ಸಾಮ್ಗಳಲ್ಲಿ, STA ಎಕ್ಸಾಮ್ಗಳಲ್ಲಿ ಕೇಳಿದರೆ ಲೆಕ್ಕನೇ ಇಲ್ಲ. ಬಿಕಾಸ್ ಪೋಮೋ ಅಂತ ಹೇಳಿದ್ರೆ ಹಣ್ಣುಗಳ ಅಧ್ಯಯನ, ಡಿಫ್ರೆಂಟ್ ಫ್ರೂಟ್ಸ್, ಅಲ್ಲಿ ವಿವಿಧ ಥರವಾದ ಹಣ್ಣುಗಳ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಒಂದು ಶಾಖೆಗೆ ಏನಂತ ಕರಿತೀವಿ ನಾವು? ಪೋಮಾಲಜಿ ಇಟ್ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಡಿಫ್ರೆಂಟ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಅಲ್ಲೇ ಕೊಟ್ಟಿದ್ದಾರೆ, ಪೋಮಾಲಜಿ ಈಸ್ ದ ಸ್ಟಡಿ ಆಫ್ ಫ್ರೂಟ್ಸ್ ಅಂತ ಹೇಳಿ ನೆನ್ಪಿಟ್ಕೋಬೋದು. ಪೋಮೋ ಅಂದ ತಕ್ಷಣ ಹಣ್ಣು ಅಂತ ಹೇಳಿ ನೆನ್ಪಿಟ್ಕೋಬೋದು. ಸೊ ದ ನೆಕ್ಸ್ಟ್ ಒನ್ ಅನಾಟಮಿ, ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನಲ್ ಪಾರ್ಟ್ ಆಫ್ ದಿ ಆರ್ಗನಿಸಮ್ಸ್ ಅಂತ ಹೇಳಿ ಕರಿತೀವಿ. ಜೀವಿಯ ದೇಹದ ಆಂತರಿಕ ಅಂಗಗಳ ಅಧ್ಯಯನ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಜೀವಿಯ ದೇಹದ ಒಳಗಡೆ ಅನೇಕ ಭಾಗಗಳು, ಸ್ಕಿನ್ನು, ಚರ್ಮ ಮುಚ್ಕೊಂಡಿದೆ, ನಮಗೇನು ಕಾಣಿಸಲ್ಲ, ಸೊ ನಾವು ಆರಾಮಾಗಿದ್ದೀವಿ, ಫೀಲ್ ಫ್ರೀ ಅಂದ್ಕೊಂಡಿದ್ದೀವಿ. ಬಟ್ ಜೀವಿಯ ದೇಹದ ಒಳಗೆ ಇರ್ತಕ್ಕಂತಹ ಡಿಫ್ರೆಂಟ್ ಪಾರ್ಟ್ಸ್, ಅಂದರೆ ಈ ತಲೆಯಿಂದ ಹಿಡಿದು, ಗಂಟಲಿನಿಂದ ಹಿಡಿದು, ನೆಕ್ಸ್ಟು ಲಂಗ್ಸಿಂದ ಹಿಡಿದು, ನೆಕ್ಸ್ಟು ಡಯಾಫ್ರಾಗಮಿಂದ ಹಿಡಿದು ವಫೆ ಅಂತ ಹೇಳಿ ಕರಿತೀವಿ. ವಫೆ ಏನು ಮಾಡುತ್ತೆ? ಹೊಟ್ಟೆಯ ಭಾಗ ಮತ್ತು ಎದೆಯ ಭಾಗವನ್ನು ಕೂಡೋದಕ್ಕೆ ಬಿಡೋದಿಲ್ಲ. ವಫೆ, ಡಯಾಫ್ರಾಗಮ್ ಅದೇನು ಮಾಡುತ್ತೆ? ಇಲ್ಲಿ ಒಂದು ಲೇಯರ್ ಪ್ರೆಸೆಂಟ್ ಇರುತ್ತೆ. ಸೊ ಅಂದರೆ ಎದೆಯ ಭಾಗ ಮತ್ತು ಹೊಟ್ಟೆಯ ಭಾಗವನ್ನು ಬೇರ್ಪಡಿಸ್ತಕ್ಕಂಥದ್ದು ಡಯಾಫ್ರಾಗಮ್ ಇರುತ್ತೆ. ನೆಕ್ಸ್ಟು ಸ್ಟಮಕ್ ಬರುತ್ತೆ, ನೆಕ್ಸ್ಟು ಜಠರ ನೋಡ್ತೀವಿ, ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನು ಸಣ್ಣ ಕರುಳು ನೋಡ್ತೀವಿ, ಲಾರ್ಜ್ ಇಂಟೆಸ್ಟೈನು ಸೊ ದೊಡ್ಡ ಕರುಳನ್ನು ನೋಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಕ್ರೀಟರಿ ಪಾರ್ಟ್ ಬರ್ತಾ ಹೋಗುತ್ತೆ. ಸೊ ಈ ಎಲ್ಲ ಭಾಗಗಳ ಕುರಿತು, ಅಂದರೆ ಇಂಟರ್ನಲ್ ಪಾರ್ಟ್ ಆಫ್ ದಿ ಆರ್ಗನಿಸಮ್ಸ್ಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿ ಬ್ರ್ಯಾಂಚ್ಗೆ ನಾವೇನಂತ ಕರಿತೀವಿ? ಅನಾಟಮಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಸೆರಿಕಲ್ಚರ್. ಸೊ ಸೆರಿಕಲ್ಚರ್ ಅಂದ ತಕ್ಷಣ ನಮಗೇನಾಗತ್ತೆ ಅಂತ ಹೇಳಿದ್ರೆ ಮಲ್ಬರಿ ಪ್ಲ್ಯಾಂಟ್ ನೆನಪಾಗತ್ತೆ. ಬಿಕಾಸ್ ಮಲ್ಬರಿ ಪ್ಲ್ಯಾಂಟ್ಸ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗತ್ತೆ ಜೇನು ಹುಳು ಅಂತ ಹೇಳಿ. ಸೊ ಅಲ್ಲೇನಾಗತ್ತೆ? ಸಿರಿಕಲ್ಚರ್, ಸಿಲ್ಕ್ ವರ್ಮ್ಸ್, ರೇಷ್ಮೆ ಹುಳು, ಸಾರಿ ಜೇನು ಹುಳು ಅಲ್ಲ, ರೇಷ್ಮೆ ಹುಳು, ಸಿಲ್ಕ್ ವರ್ಮ್ಸ್ಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬಯಾಲಜಿ ಬ್ರಾಂಚ್ಗೆ ಏನಂತ ಕರಿತೀವಿ? ಸೆರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಅಂದರೆ ಸೆರಿಕಲ್ಚರ್ ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸಿಲ್ಕ್ ವರ್ಮ್ಸ್, ನಾಟ್ ಹನಿ ಬೀಸ್, ಜೇನುನೊಣ ಅಲ್ಲ, ಸಿಲ್ಕ್ ವರ್ಮ್ಸ್, ರೇಷ್ಮೆ ಹುಳುಗಳ ಬಗ್ಗೆ ಅಧ್ಯಯನ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಕ್ಕೂನ್ ಸ್ಟೇಜಿಂದ ಹಿಡಿದು ಅಲ್ಲೇನಾಗುತ್ತೆ ಎಗ್ಗು ಮತ್ತು ಎಗ್ ಲಾರ್ವಾ, ಪ್ಯೂಪಾ, ಅಡಲ್ಟ್ ಸ್ಟೇಜಿಗೆ ಬಂದಮೇಲೆ ರೇಷ್ಮೆಯನ್ನು ತೆಗಿತಕ್ಕಂಥದ್ದು. ಸೊ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಆ ಒಂದು ಪ್ರೊಸೆಸಿಂಗ್ ಯಾವ ರೀತಿ ನಡೆಯುತ್ತೆ, ಅದರ ಒಂದು ಲೈಫ್ ಸೈಕಲ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿ ಬ್ರಾಂಚಿಗೆ ಏನಂತ ಕರಿತೀವಿ? ಸಿರಿಕಲ್ಚರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಸೆಲ್ವಿಕಲ್ಚರ್. ಇದು ಕೂಡ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ನ್ಯಾಚುರಲ್ ಫಾರೆಸ್ಟ್. Once again I repeat that one, study of natural forest, we call it as selviculture. Sericulture, silkworm, ರೇಷ್ಮೆ ಹುಳು. ಸೆಲ್ವಿಕಲ್ಚರ್, ನ್ಯಾಚುರಲ್ ಫಾರೆಸ್ಟ್. ಅಂದರೆ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಟೆಂಡಿಂಗ್, ಹಾರ್ವೆಸ್ಟಿಂಗ್, ರೀಜನ್ರೇಷನ್. ಸೊ ಅಲ್ಲೇನಾಗುತ್ತೆ ಸ್ವಾಭಾವಿಕ ಅರಣ್ಯಗಳನ್ನು ಕುರಿತು, ಸ್ವಾಭಾವಿಕ ಸಸ್ಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬಯಾಲಜಿಯ ಬ್ರ್ಯಾಂಚಿಗೆ ನಾವೇನಂತ ಕರಿತೀವಿ? ನ್ಯಾಚುರಲ್ ಫಾರೆಸ್ಟ್, ಸ್ವಾಭಾವಿಕ ಅರಣ್ಯಗಳು, ಸ್ವಾಭಾವಿಕವಾಗಿ ಇರತಕ್ಕಂಥ ಅರಣ್ಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿ ಬ್ರ್ಯಾಂಚಿಗೆ ಏನಂತ ಕರಿತೀವಿ? ಸೆಲ್ವಿಕಲ್ಚರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ವರ್ಮಿಕಲ್ಚರ್, ರೈತನ ಮಿತ್ರ, ಫ್ರೆಂಡ್, ಫಾರ್ಮರ್ಸ್ ಫ್ರೆಂಡ್ ಅಂತಲೇ ಕರಿತೀವಿ. ಸೊ ಎರೆಹುಳುವಿನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿಯ ಬ್ರ್ಯಾಂಚಿಗೆ ವರ್ಮಿಕಲ್ಚರ್. ಸೊ ಅಲ್ಲೇನಾಗುತ್ತೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ನಾವು ಕೇಳಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ ಕೂಡ ಕೆಮಿಸ್ಟ್ರಿನಲ್ಲಿ. ರೀಸೆಂಟ್ ಥಿಯರಿ ಕ್ಲಾಸಲ್ಲಿ ನಾವು ವರ್ಮಿ ಕಾಂಪೋಸ್ಟ್ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಜೊತೆ ವರ್ಮಿ ಕಾಂಪೋಸ್ಟನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದರಲ್ಲೂ ಕೂಡ ಏನಾಗಿತ್ತು ಅಂತ ಹೇಳಿದ್ರೆ ಅರ್ತ್ ವರ್ಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ವರ್ಮಿ ಕಾಂಪೋಸ್ಟ್ ಅಂತ ಹೇಳಿದ್ರೆ
ಎರೆಹುಳುವನ್ನು ಕೆ ಜಿ ಗಟ್ಟಲೆ ಏನು ಮಾಡೋದು ತಗೊಳ್ಳೋದು, ಅದನ್ನು ಏನು ಮಾಡೋದು ಒಂದು ಬೆಡ್ ರೆಡಿ ಮಾಡ್ಕೊಳ್ಳೋದು, ಅಂದರೆ ಸಾಯಿಲು ಮತ್ತು ಹಸಿರು ಸೊಪ್ಪನ್ನು ಅದ್ರ ಮೇಲೆಲ್ಲ ಹಾಕಿ ನೆಕ್ಸ್ಟ್ ಅದರಲ್ಲಿ ಎರೆಹುಳುವನ್ನು ಬಿಡ್ತಕ್ಕಂಥದ್ದು ಅದೇನಾಗುತ್ತೆ ವರ್ಮಿ ಕಾಂಪೋಸ್ಟ್ ಆಗಿ ತಯಾರಾಗತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಆಲ್ಮೋಸ್ಟ್ ಇದೇ ಪ್ರೊಸೆಸನ್ನು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ವರ್ಮಿ ಕಾಂಪೋಸ್ಟು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಸೊ ವರ್ಮಿಕಲ್ಚರ್ ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಅರ್ತ್ ವರ್ಮ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಎರೆಹುಳುವಿನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆಗೆ ನಾವೇನಂತ ಕರಿತೀವಿ ವರ್ಮಿಕಲ್ಚರ್. ವರ್ಮಿಕಲ್ಚರ್ ಅಂದ ತಕ್ಷಣ ನಾವು ತಟ್ಟಂತ ನೆನ್ಪು ಮಾಡ್ಕೊಬೇಕು ಎಕ್ಸಾಮಲ್ಲಿ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಒನ್ ಎಪಿಕಲ್ಚರ್. ಇಲ್ಲಿ ಬಂತು ಹನಿಬಿ. ಅಲ್ಲಿ ಸೆರಿಕಲ್ಚರ್ ಅಂತ ಹೇಳಿದ್ರೆ ಏನಾಗಿತ್ತು ಸಿಲ್ಕ್ ವರ್ಮ್ ರೇಷ್ಮೆ ಹುಳುಗಳ ಅಧ್ಯಯನ ಆಗಿತ್ತು. ಎಪಿಕಲ್ಚರ್ ಅಂತ ಹೇಳಿದ್ರೆ ಹನಿ ಬೀಸ್. ಸೊ ಇಲ್ಲೇನಾಗತ್ತೆ ಎಪಿಕಲ್ಚರ್ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹನಿ ಬೀಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನಾಗತ್ತೆ ಜೇನುಹುಳುಗಳ ಒಂದು ಲೈಫ್ ಸೈಕಲ್ ಆಗಿರ್ಬೋದು, ಜೇನುಹುಳುಗಳು ಯಾವ ರೀತಿ ಜೇನುತುಪ್ಪವನ್ನು ತಯಾರು ಮಾಡ್ತವೆ ಅಂತಕ್ಕಂಥದ್ದಾಗಿರ್ಬೋದು, ಅದರ ಒಂದು ಲೈಫ್ ಸೈಕಲ್ ಅಂದರೆ ಜೀವನ ಚಕ್ರ ಯಾವ ರೀತಿ ಕಂಪ್ಲೀಟ್ ಆಗತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿ ಬ್ರಾಂಚಿಗೆ ಎಪಿಕಲ್ಚರ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಫ್ಲೋರಿಕಲ್ಚರ್. ಫ್ಲೋರಿಕಲ್ಚರ್ ಅಂದ ತಕ್ಷಣ ಏನೋ ಒಂದು ಸಣ್ಣ ಸ್ಮೈಲ್ ಬಂದು ಹೋಗುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಫ್ಲವರ್ಸ್, ಯಾರಿಗೆ ತಾನೇ ಫ್ಲವರ್ಸ್ ಇಷ್ಟ ಆಗಲ್ಲ. ಸೊ ಫ್ಲೋರಿಕಲ್ಚರ್ ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫ್ಲವರ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನಾಗುತ್ತೆ ಬಯಾಲಜಿಯ ಒಂದು ಇಂಪಾರ್ಟೆಂಟ್ ಬ್ರ್ಯಾಂಚ್ ಇದು. ಸೊ ಆ ಒಂದು ಬ್ರ್ಯಾಂಚ್ ಜೀವಶಾಸ್ತ್ರದ ಈ ಶಾಖೆ ವಿವಿಧ ಥರವಾದ ಹೂವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಒಂದು ಶಾಖೆಗೆ ನಾವೇನಂತ ಕರಿತೀವಿ ಫ್ಲೋರಿಕಲ್ಚರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಡೆಂಡ್ರಾಲಜಿ. ಡೆಂಡ್ರೋ ಅಂತ ಹೇಳಿದ್ರೆ ಇದು ಗ್ರೀಕ್ ವರ್ಡ್ ಮೀನಿಂಗ್. ಸೊ ಗ್ರೀಕ್ ವರ್ಡಿಂದ ಬಂದಿರೋದು. ಸೊ ಡೆಂಡ್ರೋ ಅಂತ ಹೇಳಿದ್ರೆ ಟ್ರೀ ಅಂತ ಹೇಳಿ ಕರಿತೀವಿ. ಲಾಜಿ ಅಂತ ಹೇಳಿದ್ರೆ ಏನಾಗುತ್ತೆ ಸ್ಟಡಿ ಆಫ್ ಅಂತ ಆಗುತ್ತೆ. ಡೆಂಡ್ರಾಲಜಿ ಈಸ್ ದ ಸ್ಟಡಿ ಆಫ್ ಟ್ರೀಸ್ ಅಂಡ್ ಇನ್ಕ್ಲೂಡ್ಸ್ ಟ್ಯಾಕ್ಸಾನಮಿ, ಐಡೆಂಟಿಫಿಕೇಶನ್, ಸಿಲಿವಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ರೇಂಜಸ್, ಮಾರ್ಫಾಲಜಿ ಅಂಡ್ ಎಕಾಲಜಿ. ಇಲ್ಲೇನಾಗತ್ತೆ ಸ್ಟಡಿ ಆಫ್ ಟ್ರೀಸ್ ಅದಂತೂ ಪಕ್ಕ. ಡೆಂಡ್ರಾಲಜಿ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟ್ರೀಸ್. ಬಟ್ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸಾನಮಿ ಬರುತ್ತೆ. ನೆಕ್ಸ್ಟು ಜೀವಿಗಳ ಒಂದು ಶಾಸ್ತ್ರಬದ್ಧವಾದ ಅಧ್ಯಯನ ಅಂತ ಹೇಳಿ ಕರಿತೀವಿ. ಅದರ ಒಂದು ಐಡೆಂಟಿಫಿಕೇಷನ್, ಯಾವ ಟ್ರೀ ಇದು ಯಾವ ಸಸ್ಯ, ಇದು ಯಾವ ಪ್ರಭೇದಕ್ಕೆ ಸೇರಿದೆ, ಇದು ಯಾವ ಪ್ರಭೇದಕ್ಕೆ ಸೇರಿದೆ. ನೆಕ್ಸ್ಟು ಎಕಾಲಜಿ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತು, ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ, ಪರಿಸರ ವಿಜ್ಞಾನ. ಸೊ ಅದರ ಒಂದು ಮಾರ್ಫಾಲಜಿ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿಯಾಗಿದೆ, ಅದರ ಒಂದು ಅಪಿಯರೆನ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ಡೆಂಡ್ರಾಲಜಿ. ಫ್ರೆಂಡ್ಸ್, ಇನ್ನೊಂದು ನೆನಪಿರಲಿ, ಮರಗಳ ವಯಸ್ಸನ್ನು ಕೌಂಟ್ ಮಾಡ್ತಕ್ಕಂತಹ ಒಂದು ಡೆಫಿನೇಷನ್ ಇದೆ. ಅದೇನು ಅಂತ ಹೇಳಿದ್ರೆ ಡೆಂಡ್ರೋಕ್ರೊನಾಲಜಿ. ಸೊ ಡೆಂಡ್ರೋಕ್ರೊನಾಲಜಿ ಅಂದರೆ ಮರಗಳ ವಯಸ್ಸನ್ನು, ಅಂದರೆ ಕಾಂಡವನ್ನು ಕಡಿದಾಗ ಅದರಲ್ಲಿ ರಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಎಷ್ಟು ರಿಂಗ್ಗಳು ಪ್ರೆಸೆಂಟ್ ಇರುತ್ತೋ ಅಷ್ಟು ವರ್ಷ ಅದರ ಆಯಸ್ಸು ಅಂತೇಳಿ ಡಿಸ್ಕಸ್ ಮಾಡ್ತಾರೆ. ಸೊ ಅದಕ್ಕೆ ಡೆಂಡ್ರೋಕ್ರೊನಾಲಜಿ ಅಂತೀವಿ. ಮರಗಳ ಅಧ್ಯಯನ ಡೆಂಡ್ರಾಲಜಿ, ಮರಗಳ ವಯಸ್ಸನ್ನು ತಿಳಿತಕ್ಕಂತಹ ಬಯಾಲಜಿಯ ಬ್ರಾಂಚು ಡೆಂಡ್ರೋಕ್ರೊನಾಲಜಿ. ಸೊ ದ ನೆಕ್ಸ್ಟ್ ಒನ್ ಪೇಲಿಯೋಜುವಾಲಜಿ ಅಂದರೆ ಪ್ರಾಣಿಶಾಸ್ತ್ರ. ಪೇಲಿಯೋ ಅಂದರೆ ಏನಾಗಿದ್ರೆ ಫಾಸಿಲ್ಸ್, ಪಳೆಯುಳಿಕೆ, ಪ್ರಾಣಿಗಳ ಪಳೆಯುಳಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆಗೆ ಪೇಲಿಯೋಜುವಾಲಜಿ ಅಂತ ಹೇಳಿ ಕರಿತೀವಿ. ಪೇಲಿಯೋ ಬಾಟ್ನಿ ಅಂತ ಹೇಳಿದ್ರೆ ಸಸ್ಯಗಳ ಪಳೆಯುಳಿಕೆ. ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ಲ್ಯಾಂಟ್ ಫಾಸಿಲ್ಸ್. ಪ್ಲ್ಯಾಂಟ್ ಫಾಸಿಲ್ಸ್ ಅಂತ ಬಂದರೆ ಪೇಲಿಯೋ ಬಾಟ್ನಿ, ಅನಿಮಲ್ ಫಾಸಿಲ್ಸ್ ಅಂತ ಬಂತು ಅಂತ ಹೇಳಿದ್ರೆ ಪೇಲಿಯೋಜುವಾಲಜಿ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಸೊ ದ ನೆಕ್ಸ್ಟ್ ಒನ್ ಜೆನೆಟಿಕ್ಸ್. ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ಅನುವಂಶೀಯತೆ ಮತ್ತು ಭಿನ್ನತೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಜೀವಶಾಸ್ತ್ರದ ಶಾಖೆ ತಳಿಶಾಸ್ತ್ರ. ಜಾನ್ ಗ್ರಿಗರ್ ಮೆಂಡಲ್ ಅವ್ರನ್ನ ನಾವು ಮರೆಯೋಂಗೇ ಇಲ್ಲ, ತಳಿಶಾಸ್ತ್ರದ ಪಿತಾಮಹ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಅಪ್ಲೈಡ್ ಬಯಾಲಜಿನಲ್ಲಿ ಪಕ್ಕಾ ಕೇಳಲೇಬೇಕಾದಂತಹ ಒಂದು ಪೋರ್ಷನ್ ಅಂತಲೇ ಹೇಳ್ಬೋದು.
ಅಲ್ಲೇನಾಗುತ್ತೆ DNA ಬರುತ್ತೆ, ಅದರ ಒಂದು ಸ್ಟ್ರಕ್ಚರ್ ಬರುತ್ತೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಬರುತ್ತೆ, ವ್ಯಾಟ್ಸನ್ ಕ್ರಿಕ್ ಬಂದು ಹೋಗ್ತಾರೆ. ಸೊ ಇಷ್ಟೆಲ್ಲ ಡಿಸ್ಕಷನ್ ಇದ್ದಾಗ ಜೆನೆಟಿಕ್ಸಲ್ಲಿ ಅನುವಂಶೀಯತೆ ಅಂದರೆ ತಂದೆ ತಾಯಿಯಿಂದ ಬಂದಂತಹ ಗುಣಗಳು ಏನಾಗುತ್ತೆ, ಗುಣಾಣುಗಳ ಮೂಲಕ, ಜೀನ್ಸ್ಗಳ ಮೂಲಕ ಆಫ್ ಸ್ಪ್ರಿಂಗ್ಸಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಅಂದರೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪೇರೆಂಟ್ಸ್ ಪಾಸಸ್ ಥ್ರೂ ಇಟ್ಸ್ ಆಫ್ ಸ್ಪ್ರಿಂಗ್ಸ್ ವಿತ್ ದಿ ಹೆಲ್ಪ್ ಆಫ್ ಜೀನ್ಸ್ ಅಂತ ಹೇಳಿ ಕರಿತೀವಿ. ಅನುವಂಶೀಯತೆ ಅಂದರೆ ಇಷ್ಟೇ, ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಏನಾಗುತ್ತೆ, ಗುಣಾಣುಗಳ ಮೂಲಕ ಹಲವಾರು ಗುಣಲಕ್ಷಣಗಳು ಏನಾಗುತ್ತೆ ಅವು ಅವರ ಮಕ್ಕಳಿಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗತ್ತೆ. ನೆಕ್ಸ್ಟು ಹೆರಿಡಿಟಿ ಆಯಿತು, ವೇರಿಯೇಷನ್ ಭಿನ್ನತೆ. ಫಾರ್ ಎಕ್ಸಾಂಪಲ್, ಇಬ್ಬರು ಅಪ್ಪ ಅಮ್ಮ ಫುಲ್ ಇಂಟಲ್ಲಿರ್ತಾರೆ, ಮಗು ಇಂಟಲ್ಲಿರಲ್ಲ. ಅದು ಬಿಟ್ಟರೆ ಇಬ್ಬರು ಅಪ್ಪ ಅಮ್ಮ ಹೈಟ್ ಇರ್ತಾರೆ, ಮಕ್ಕಳು ಮಾತ್ರ ಫುಲ್ ಕುಳ್ಳಕ್ಕಿರ್ತಾರೆ. ಇಬ್ಬರು ಅಪ್ಪ ಅಮ್ಮ ಕುಳ್ಳಕ್ಕಿರ್ತಾರೆ, ಬಟ್ ಮಗು ಮಾತ್ರ ಎತ್ತರವಾಗಿರುತ್ತೆ. ಈ ರೀತಿಯಾಗಿ ಭಿನ್ನ ಭಿನ್ನ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡೋದು ಹೆರಿಡಿಟಿ, ಅನುವಂಶೀಯತೆ ಮತ್ತು ಭಿನ್ನತೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆಗೆ ನಾವು ತಳಿಶಾಸ್ತ್ರ ಅಥವಾ ತಳಿ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಅದಕ್ಕೆ ಜೆನೆಟಿಕ್ಸ್. ನೆಕ್ಸ್ಟ್ ಒನ್ ಎಂಡೋಕ್ರೈನಾಲಜಿ. ಎಂಡೋಕ್ರೈನಾಲಜಿ ಅಂತ ಹೇಳಿದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನೆನಪಾಗಬೇಕು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ನಮಗೆ ನೆನಪಾಗಬೇಕು ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ. ನಿರ್ನಾಳ ಗ್ರಂಥಿಗಳು ಅಂದಾಗ ನೆನಪಾಗಬೇಕು ಪಿಟ್ಯುಟರಿ, ಥೈರಾಯ್ಡ್, ಅಡ್ರಿನಲ್ ಗ್ಲ್ಯಾಂಡ್ಸ್. ಸೊ ಈ ರೀತಿಯಾಗಿ ಅನೇಕ ಗ್ರಂಥಿಗಳು ನೆನಪಾಗಬೇಕು. ಸೊ ಇಂತಹ ನಿರ್ನಾಳ ಗ್ರಂಥಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆಗೆ ನಾವು ಎಂಡೋಕ್ರೈನಾಲಜಿ ಅಂತೇಳಿ ಕರಿತೀವಿ. ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಪಕ್ಕಾ ನೆನ್ಪಿಟ್ಕೊಳ್ಳೇಬೇಕು. ಎಕ್ಸೋಕ್ರೈನಾಲಜಿ ಅಂದರೆ ಏನೂ ಇಲ್ಲ, ನಾಳ ಸಹಿತ ಗ್ರಂಥಿಗಳು ಅಂದರೆ ಲ್ಯಾಕ್ಮರಿ ಗ್ಲ್ಯಾಂಡ್ಸ್ ಆಗಿರ್ಬೋದು, ಅಶ್ರು ಗ್ರಂಥಿಗಳಾಗಿರ್ಬೋದು, ಲಿವರ್ ಆಗಿರ್ಬೋದು. ಸೊ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಎಕ್ಸೋಕ್ರೈನಾಲಜಿ. ಎಂಡೋಕ್ರೈನಾಲಜಿ ಸ್ಟಡಿ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಜೀವಶಾಸ್ತ್ರದ ಶಾಖೆಗೆ ಎಂಡೋಕ್ರೈನಾಲಜಿ ಅಂತೀವಿ. ಎಕ್ಸೋಕ್ರೈನಾಲಜಿ ಅಂತ ಹೇಳಿದ್ರೆ ನಾಳ ಸಹಿತ ಗ್ರಂಥಿಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಬಯಾಲಜಿ ಬ್ರಾಂಚ್. ಡೋಂಟ್ ಗೆಟ್ ಬಿ ಕನ್ಫ್ಯೂಸ್ಡ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಎಥಾಲಜಿ, ಅನಿಮಲ್ ಬಿಹೇವಿಯರ್ ಅಂದರೆ ಪ್ರಾಣಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿಯ ಬ್ರ್ಯಾಂಚ್. ಸೊ ಬಯಾಲಜಿಯ ಫಾದರ್ ಅನ್ನಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ. ಬಿಕಾಸ್ ಏನಾಗತ್ತೆ ಅಂತ ಹೇಳಿದ್ರೆ ಗುಣಲಕ್ಷಣಗಳು, ವಿವಿಧ ಜೀವಿಗಳ ಗುಣಲಕ್ಷಣಗಳು ಮತ್ತು ಆ ಜೀವಿ ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಹೊಂದಿಕೊಂಡಂತಹ ರೀತಿಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಇಲ್ಲಿ ಎಥಾಲಜಿ ಅಂತ ಹೇಳಿದರೆ ಪ್ರಾಣಿಗಳ ವರ್ತನೆಯನ್ನು, ಅನಿಮಲ್ ಬಿಹೇವಿಯರನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿಯ ಬ್ರ್ಯಾಂಚ್ಗೆ ನಾವು ಎಥಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾವು ಬರ್ತಾ ಇದ್ದೀವಿ ಹರ್ಪೆಟಾಲಜಿ. ಹರ್ಪೆಟಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ರೆಪ್ಟೈಲ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಸರೀಸೃಪಗಳು ಅಂದರೆ ಗೊತ್ತು ನಿಮಗೆ, ಹಲ್ಲಿ ಬರುತ್ತೆ, ಹಾವು ಬರುತ್ತೆ, ಕ್ರೊಕೊಡೈಲ್ ಬರುತ್ತೆ, ವಿವಿಧ ಜೀವಿಗಳು ಬರ್ತಾ ಹೋಗುತ್ತೆ. ಈ ಎಲ್ಲ ಜೀವಿಗಳ ಗುಣಲಕ್ಷಣಗಳು ಅದೇ ರೀತಿ ಅವುಗಳ ಲೈಫ್ ಸೈಕಲ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ, ಅವು ಪರಿಸರದೊಂದಿಗೆ ಯಾವ ರೀತಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾವೆ, ಇಷ್ಟೆಲ್ಲ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಕ್ಕಂತಹ ಒಂದು ಬಯಾಲಜಿಯ ಬ್ರ್ಯಾಂಚ್ಗೆ ಹರ್ಪೆಟಾಲಜಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಲಿಮ್ನಾಲಜಿ. ಲಿಮ್ನಾಲಜಿ ಅಂದ ತಕ್ಷಣ ನಾವು ಇಮೇಜ್ ನೋಡಿದ ತಕ್ಷಣ ಹೇಳ್ಬೋದು ನೀರು. ಅದರಲ್ಲೂ ನಿಂತ ನೀರಿನಲ್ಲಿ ಇರ್ತಕ್ಕಂತಹ ಜೀವಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆಗೆ ನಾವೇನಂತ ಕರಿತೀವಿ, ಲಿಮ್ನಾಲಜಿ ಅಂತ ಹೇಳಿ ಕರಿತೀವಿ. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ನಿಂತ ನೀರಿನಲ್ಲಿ ಇರ್ತಕ್ಕಂತಹ ಜೀವಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಬಯಾಲಜಿ ಬ್ರ್ಯಾಂಚ್, ಜೀವಶಾಸ್ತ್ರದ ಶಾಖೆಗೆ ಲಿಮ್ನಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಾ ಇದ್ದೀವಿ ಓಫಿಯಾಲಜಿ, ಸ್ಟಡಿ ಆಫ್ ಸ್ನೇಕ್ಸ್ ಅಂತ ಹೇಳಿ ಕರಿತೀವಿ. ಹರ್ಪೆಟಾಲಜಿನಲ್ಲಿ ಬರಲ್ವಾ ಹಾಗಿದ್ರೆ ಅಂತ ಹೇಳಿದ್ರೆ ಹರ್ಪೆಟಾಲಜಿನಲ್ಲೂ ಬರುತ್ತೆ. ಬಟ್ ಡಿಫ್ರೆಂಟ್ ಸ್ನೇಕ್ಸ್ಗಳನ್ನು ಕುರಿತು, ಅವುಗಳ ಒಂದು ಗುಣಲಕ್ಷಣಗಳನ್ನು ಕುರಿತು, ಅವುಗಳ ಒಂದು ಲೈಫ್ ಸೈಕಲನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಬಯಾಲಜಿ ಬ್ರ್ಯಾಂಚಿಗೆ ನಾವು ಓಫಿಯಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬೇಸಿಕ್ ಟರ್ಮಿನಾಲಜೀಸ್ ಆಫ್ ಮೈಕ್ರೋಬಯಾಲಜಿ. ಸೊ ಮೈಕ್ರೋಬಯಾಲಜಿನಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಲಜಿ ಬರುತ್ತೆ, ವೈರಾಲಜಿ ಬರುತ್ತೆ.
ಬ್ಯಾಕ್ಟೀರಿಯಾ ಮತ್ತು ವೈರಸ್ ಅಂದ ತಕ್ಷಣ ನಮಗೆ ಸೂಕ್ಷ್ಮಾಣುಜೀವಿಗಳು ನೆನಪಾಗತ್ತೆ. ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿದ್ರೆ ನೆನಪಾಗತ್ತೆ ಸೂಕ್ಷ್ಮಾಣು ಜೀವಿಶಾಸ್ತ್ರ ಅಂತ. ಸೂಕ್ಷ್ಮಾಣು ಜೀವಿಶಾಸ್ತ್ರ ಅಂದ ತಕ್ಷಣ ಅದರ ಫಾದರ್ ನೆನಪಾಗ್ತಾರೆ ಲೆವನ್ ಹುಕ್. ಬ್ಯಾಕ್ಟೀರಿಯಾಲಜಿಯ ಪಿತಾಮಹ ರಾಬರ್ಟ್ ಕೋಚ್. ವೈರಾಲಜಿಯ ಪಿತಾಮಹ A.G. ಸ್ಟ್ಯಾನ್ಲೆ. ಸೊ ಇದನ್ನು ನೆಕ್ಸ್ಟು ನಂತರದ ತರಗತಿನಲ್ಲಿ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ನಮಗೆ ಬೇಸಿಕ್ ಟರ್ಮಿನಾಲಜೀಸ್ ಗೊತ್ತಿರಬೇಕು. ನೆಕ್ಸ್ಟು ಬ್ಯಾಕ್ಟೀರಿಯಾಲಜಿ. ಬ್ಯಾಕ್ಟೀರಿಯಾಲಜಿ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಬ್ಯಾಕ್ಟೀರಿಯಾಸ್. ಅಂದರೆ ಬ್ಯಾಕ್ಟೀರಿಯಾಗಳ ಒಂದು ಗುಣಲಕ್ಷಣ ಮತ್ತು ಬ್ಯಾಕ್ಟೀರಿಯಾಗಳು ಜೀವಿಯ ದೇಹಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗಿದೆ, ಎಷ್ಟು ಹಾರ್ಮ್ಫುಲ್ ಆಗಿದೆ, ಮತ್ತು ಅವುಗಳ ವರ್ತನೆ, ಅದೇ ರೀತಿಯಾಗಿ ಅವುಗಳ ಒಂದು ಲೈಫ್ ಸೈಕಲ್, ಅದರ ಒಂದು ಜೀವನ ಚಕ್ರ ಯಾವ ರೀತಿ ಕಂಪ್ಲೀಟ್ ಆಗತ್ತೆ, ಇಷ್ಟೂ ಕೂಡ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಕ್ಕಂತಹ ಬಯಾಲಜಿ ಬ್ರಾಂಚಿಗೆ ನಾವೇನಂತ ಕರಿತೀವಿ ಬ್ಯಾಕ್ಟೀರಿಯಾಲಜಿ. ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಕ್ಟೀರಿಯಾಲಜಿಯ ಪಿತಾಮಹ ಬಂದು ರಾಬರ್ಟ್ ಕೋಚ್. ನೆಕ್ಸ್ಟ್ ವೈರಾಲಜಿ. ಇದು ಕೂಡ ಮೈಕ್ರೋಬಯಾಲಜಿಯ ಒಂದು ಬ್ರಾಂಚ್ ಅಂತಲೇ ಹೇಳ್ಬೋದು. ವೈರಾಲಜಿಯ ಪಿತಾಮಹ ಯಾರು ಅಂತ ಹೇಳಿದ್ರೆ A.G. ಸ್ಟ್ಯಾನ್ಲೆ ಅಂತ ಹೇಳಿ ಕರಿತೀವಿ. ಸೊ A.G. ಸ್ಟ್ಯಾನ್ಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೈರಸ್ಗಳು, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ಗಳಿಗೆ ಅಟ್ಯಾಕ್ ಆಗ್ತಕ್ಕಂತಹ ವೈರಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ RNA ಪ್ರೆಸೆಂಟ್ ಇರುತ್ತೆ ಮತ್ತು ಅದರಲ್ಲಿ ಏನಾಗುತ್ತೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಅದು ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ವೈರಸ್ಗಳು ಜೀವಿಗಳಿಗೂ ಸಹ, ಅಂದರೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಹಾರ್ಮ್ಫುಲ್. ಅದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ಯಾಕೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ವೈರಸ್ಗಳು ಯಾವ ರೀತಿಯಾಗಿ ನಮಗೆಲ್ಲ ಹಾರ್ಮ್ಫುಲ್ ಆಗಿತ್ತು ಮತ್ತು ಇವಾಗೂ ಕೂಡ ಯಾವ ರೀತಿ ಹಾರ್ಮ್ಫುಲ್ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಆ ಒಂದು ವೈರಸ್ಗಳು ಯಾವ ರೀತಿ ಮಾನವನ ದೇಹಕ್ಕೆ ಎಂಟರ್ ಆಗತ್ತೆ ಮತ್ತು ಅದರ ಗುಣಲಕ್ಷಣಗಳೇನು, ಮತ್ತು ಸಸ್ಯಗಳ ದೇಹಕ್ಕೆ ಎಂಟರ್ ಆದಾಗ ಅದರ ಒಂದು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮತ್ತು ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು. ಬಿಕಾಸ್ ಅಲ್ಲಿ ವೈರಸ್ಗಳೇನು ಮಾಡ್ತಾ ಇರುತ್ತೆ, ಜೀವಂತವಾಗಿ ಕೆಲವು ಗುಣಲಕ್ಷಣಗಳನ್ನು ತೋರಿಸಿದ್ರೆ ಜೀವಿಯ ದೇಹದ ಒಳಗೆ ಹೋದ್ಮೇಲೆ ಏನಾಗುತ್ತೆ ಕೆಲವೊಂದು ಗುಣಲಕ್ಷಣಗಳನ್ನು ತೋರ್ಪಡಿಸುತ್ತೆ. ಅಂದರೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಸಸ್ಯಗಳ ದೇಹದಲ್ಲಿ ಏನು ಮಾಡ್ತಾ ಇರುತ್ತೆ, ಅವು ಎಕ್ಸಿಬಿಟ್ ಮಾಡ್ತಾ ಇರುತ್ತೆ. ಸೊ ಇಷ್ಟನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದವರು A.G. ಸ್ಟ್ಯಾನ್ಲೆ. ಈ A.G. ಸ್ಟ್ಯಾನ್ಲೆ ಡಿಸ್ಕಸ್ ಮಾಡಿದಂತಹ ವೈರಾಲಜಿ ಯಾವ ಬ್ರಾಂಚಿಗೆ ಸಂಬಂಧಪಟ್ಟಿದ್ದು ಅಂದರೆ ಮೈಕ್ರೋಬಯಾಲಜಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಒನ್, ನಾವಿಷ್ಟೊತ್ತು ನೋಡಿದ್ದು ಬೇಸಿಕ್ ಬಯಾಲಜಿಯ ಟರ್ಮಿನಾಲಜೀಸು. ನೆಕ್ಸ್ಟ್ ನೋಡ್ತೀವಿ ಬೇಸಿಕ್ ಟರ್ಮಿನಾಲಜೀಸ್ ಆಫ್ ಅಪ್ಲೈಡ್ ಬಯಾಲಜಿ. ಇತ್ತೀಚಿನ ದಿನಗಳಲ್ಲಿ ಕೇಳ್ತಕ್ಕಂಥದ್ದು ಮತ್ತು ನೆಕ್ಸ್ಟ್ ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟ್ ಒನ್ ಅಗ್ರೋನಮಿ, ಹೈಡ್ರಾಲಜಿ, ಹಾರ್ಟಿಕಲ್ಚರ್, ಪೆಡಾಲಜಿ, ಫ್ಲೋರಿಕಲ್ಚರ್, ಒಲೆರಿಯೋಕಲ್ಚರ್, ಯೂರಾಲಜಿ, ಕಾರ್ಡಿಯಾಲಜಿ, ಆಪ್ಥಲ್ಮಾಲಜಿ. ನೆಕ್ಸ್ಟ್ ಬರುತ್ತೆ ಇಮ್ಯುನಾಲಜಿ, ಡರ್ಮೆಟಾಲಜಿ, ಹೆಮಟಾಲಜಿ, ಹರ್ಪೆಟಾಲಜಿ, ಪೀಡಿಯಾಟ್ರಿಕ್ಸ್, ಆಂಕಾಲಜಿ, ಒಟಾಲಜಿ, ರೀನಾಲಜಿ ಮತ್ತು ಲಾರಿಂಗಾಲಜಿ. ಇದೆಲ್ಲ ನೋಡಿದ್ರೆ ಏನೋ ಒಂಥರ ಅನಿಸುತ್ತೆ, ಬಟ್ ನಾವು ವಿತ್ ದಿ ಹೆಲ್ಪ್ ಆಫ್ ಇಮೇಜ್ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಇವಾಗ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಗ್ರೋನಮಿ ಅಂತ ಹೇಳಿದ್ರೆ ಏನು ಇಲ್ಲ, ಅಗ್ರಿಕಲ್ಚರ್ ಫೀಲ್ಡ್ ಅಂತ ನೆನಪಾಗತ್ತೆ ಅಗ್ರೋನಮಿ ಅಂತ ಹೇಳಿದ್ರೆ. ಸೊ ಅಷ್ಟು ನೆನಪಿದ್ರೆ ಸಾಕು. ಅದ್ರ ಜೊತೆಗೆ ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ಪೋಷಕಾಂಶಗಳು, ಮಣ್ಣು ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ವಿವಿಧ ನ್ಯೂಟ್ರಿಯೆಂಟ್ಸ್ಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬಯಾಲಜಿಯ ಬ್ರ್ಯಾಂಚಿಗೆ ಏನಂತ ಕರಿತೀವಿ ಅಗ್ರೋನಮಿ. ಇಟ್ಸ್ ಕಮ್ಸ್ ಅಂಡರ್ ಅಪ್ಲೈಡ್ ಬಯಾಲಜಿ ಅಂತ ಹೇಳಿ ಕರಿತೀವಿ. ಅಂದರೆ ಬರೀ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಗೊತ್ತು ನಿಮಗೆ, ಪೆಡಾಲಜಿ ಅಂತೇಳಿ ಕರಿತೀವಿ. ಪೆಡಾಲಜಿ ಪೋಮಾಲಜಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಪೋಮಾಲಜಿ ಬಂದಿದ್ದು ಬೇಸಿಕ್ ಬಯಾಲಜಿನಲ್ಲಿ ಸ್ಟಡಿ ಆಫ್ ಫ್ರೂಟ್ಸ್, ಬಟ್ ಪೆಡಾಲಜಿ ಬರೋದು ಅಪ್ಲೈಡ್ ಬಯಾಲಜಿನಲ್ಲಿ. ಇಲ್ಲ್ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಮಣ್ಣು ಅಂತ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದು ಪೆಡಾಲಜಿ ಓಕೆ, ಮಣ್ಣು ಮತ್ತು ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ಪೋಷಕಾಂಶಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂತಹ ಅಪ್ಲೈಡ್ ಬಯಾಲಜಿಯ ಬ್ರ್ಯಾಂಚಿಗೆ ನಾವೇನಂತ ಕರಿತೀವಿ ಅಗ್ರೋನಮಿ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಹೈಡ್ರಾಲಜಿ. ಹೈಡ್ರೋ ಅಂದ ತಕ್ಷಣ ನಮಗೆ ನೆನಪಾಗಬೇಕು H2O. H2O ಅಂದ ತಕ್ಷಣ ನೀರು ಅಂತ ಹೇಳಿದ್ರೆ ಎಲ್ಲಿ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಇರ್ತಕ್ಕಂತಹ ನೀರಿನ ಅಂಶ. ಸೊ ಇದು ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂತಹ ನೀರಿನ ಅಂಶವನ್ನು ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಕ್ಕಂತಹ ಅಪ್ಲೈಡ್ ಬಯಾಲಜಿಗೆ ಹೈಡ್ರಾಲಜಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಹಾರ್ಟಿಕಲ್ಚರ್ ಅಂತ ಹೇಳಿದ್ರೆ ತೋಟಗಾರಿಕೆಯ ಅಧ್ಯಯನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಪೆಡಾಲಜಿ. ಇವಾಗ ಕೂಡ ಡಿಸ್ಕಸ್ ಮಾಡಿದ್ವಿ ನಾವು.
ಟೈಪ್ಸ್ ಆಫ್ ಸಾಯಿಲ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ ಬರುತ್ತೆ. ಗೊತ್ತು ನಿಮಗೆ, ಕ್ಲೇ ಸಾಯಿಲ್ ಬರುತ್ತೆ, ರೆಡ್ ಸಾಯಿಲ್ ಬರುತ್ತೆ, ನೆಕ್ಸ್ಟು ತೆರಾಯಿ ಮಣ್ಣು ಅಂತ ಬರುತ್ತೆ, ಪರ್ವತದ ಮಣ್ಣು ಅಂತ ಬರುತ್ತೆ, ಮೆಕ್ಕಲು ಮಣ್ಣು. ಸೊ ಈ ರೀತಿಯಾಗಿ ಅನೇಕ ಮಣ್ಣಿನ ವಿಧಗಳು ಬರುತ್ತೆ. ಸೊ ಆ ಒಂದು ಸಾಯಿಲ್ನ ಗುಣಲಕ್ಷಣಗಳು ಏನು, ಯಾವ ಸಾಯಿಲಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಸೊ ಈ ರೀತಿಯಾಗಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಅಪ್ಲೈಡ್ ಬಯಾಲಜಿ ಬ್ರಾಂಚಿಗೆ ನಾವು ಪೆಡಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಫ್ಲೋರಿಕಲ್ಚರ್. ಇಲ್ಲೂ ಕೂಡ ಅಪ್ಲೈಡ್ ಬಯಾಲಜಿನಲ್ಲೂ ಕೂಡ ಸೇರಿಸಿದ್ದಾರೆ ಫ್ಲೋರಿಕಲ್ಚರನ್ನು. ಸೊ ಫ್ಲೋರಿಕಲ್ಚರ್ ಅಂತ ಹೇಳಿದ್ರೆ ಹೂವು ಬಿಡುವ ಸಸ್ಯಗಳ ಅಧ್ಯಯನ. ಫಸ್ಟಿಗೆ ಏನು ಅಂತ ಇದ್ವಿ ಅಂತ ಹೇಳಿದ್ರೆ ಹೂಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತಿದ್ವಿ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಡೆಫಿನೇಷನ್ನು ಅಪ್ಲೈಡ್ ಆಗಿದೆ. ಏನು ಅಂತ ಹೇಳಿದ್ರೆ ಹೂ ಬಿಡುವ ಸಸ್ಯಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ, ಫ್ಲೋರಿಕಲ್ಚರ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಒಲೆರಿಕಲ್ಚರ್. ಒಲೆರಿಕಲ್ಚರ್ ಅಂತ ಅಂದರೆ ಏನೂ ಇಲ್ಲ, ವೆಜಿಟೇಬಲ್ಸ್. ಸೊ ವೆಜಿಟೇಬಲ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ವೆಜಿಟೇಬಲ್ ಸಲಾಡು ಅಂತೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ, ಫ್ರೂಟ್ ಸಲಾಡ್ ಅಂತ ತಿಂತಾ ಇರ್ತೀವಿ. ಸೊ ಆ ಒಂದು ವೆಜಿಟೇಬಲ್ಸ್, ತರಕಾರಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಅಪ್ಲೈಡ್ ಬಯಾಲಜಿ ಬ್ರಾಂಚಿಗೆ ಒಲೆರಿಕಲ್ಚರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯೂರಾಲಜಿ. ಯೂರಿನ್ ಅಂತ ಹೇಳಿ ಕರಿತೀವಿ. ಕಿಡ್ನಿ. ಸೊ ಕಿಡ್ನಿ ನೆನಪಾಗತ್ತೆ, ಅಲ್ಲಿ ಕಿಡ್ನಿ ನೆನಪಾದಾಗ ಡಯಾಲೈಸಿಸ್ ನೆನಪಾಗುತ್ತೆ. ಈ ರೀತಿ ಒಂದಕ್ಕೊಂದು ಕಾನ್ಸೆಪ್ಟನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕಾಗತ್ತೆ. ಯೂರಾಲಜಿ ಅಂತ ಹೇಳಿದ್ರೆ ಮೂತ್ರ ಮತ್ತು ಅದರ ಭಾಗಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬ್ರಾಂಚಿಗೆ ಯೂರಾಲಜಿ ಅಂತ ಕರಿತೀವಿ. ನೆಕ್ಸ್ಟು ಕಾರ್ಡಿಯಾಲಜಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಟ್, ಹೃದಯ ಮತ್ತು ಹೃದಯದ ವಿವಿಧ ಭಾಗಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಾಸ್ತ್ರ. ಅಪ್ಲೈಡ್ ಬಯಾಲಜಿಗೆ ನಾವು ಬ್ರಾಂಚಿಗೆ ನಾವೇನಂತ ಕರಿತೀವಿ, ಕಾರ್ಡಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಆಪ್ಥೆಲ್ಮಾಲಜಿ. ಆಪ್ಥೆಲ್ಮಾಲಜಿ ಅಂತ ಹೇಳಿದ್ರೆ ಕಣ್ಣು, ಆಪ್ಟಿಕ್ಸ್. ಸೊ ಕಣ್ಣನ್ನು ಕುರಿತು, ಕಣ್ಣಿಗೆ ಬರ್ತಕ್ಕಂಥ ವಿವಿಧ ರೋಗಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬ್ರಾಂಚಿಗೆ ಆಪ್ಥೆಲ್ಮಾಲಜಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇಮ್ಯುನಾಲಜಿ. ಇಮ್ಯುನಾಲಜಿ ಅಂದ ತಕ್ಷಣ ಬಾಡಿ ಇಮ್ಯೂನ್ ಸಿಸ್ಟಮ್ ನೆನಪಾಗಬೇಕು. ಬಿಕಾಸ್ ಹೈ ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ. ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ, ದೇಹದ ರೋಗ ನಿರೋಧಕ ಶಕ್ತಿಯ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಅಪ್ಲೈಡ್ ಬಯಾಲಜಿ ಬ್ರಾಂಚಿಗೆ ನಾವೇನಂತ ಕರಿತೀವಿ, ಇಮ್ಯುನಾಲಜಿ. ಇವಾಗ ನೋಡ್ತಿರ್ಬೋದು, ಬಾಡಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿಟ್ಕೋಬೇಕು, ಯಾವುದೇ ರೋಗ ಬರಲ್ಲ. ಬಾಡಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ದರೆ ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ ಚೆನ್ನಾಗಿರುತ್ತೆ. ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ ಇತ್ತು ಅಂತ ಹೇಳಿದ್ರೆ ಯಾವುದೇ ರೋಗ ಬಂದ್ರೂ ಬೇಗ ಹೊರಟೋಗ್ಬಿಡತ್ತೆ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಸೊ ಬಾಡಿ ಇಮ್ಯೂನ್ ಸಿಸ್ಟಮನ್ನು ಕುರಿತು, ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಇಮ್ಯುನಾಲಜಿ. ಸೊ ಅಲ್ಲಿ ಇಮ್ಯೂನ್ ಸಿಸ್ಟಮ್ ಅಂದ ತಕ್ಷಣ ನೆನಪಾಗುತ್ತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು WBC. ಸೊ WBCನಲ್ಲಿ ಗ್ರ್ಯಾನಿಯೋಸೈಟ್ಸು, ಎ ಗ್ರ್ಯಾನಿಯೋಸೈಟ್ಸು ಬರುತ್ತೆ. ಮತ್ತು ಅದರಲ್ಲಿ ಬಿ ಲಿಂಫೋಸೈಟ್ಸು, ಟಿ ಲಿಂಫೋಸೈಟ್ಸ್ ಬರುತ್ತೆ. ಬಿ ಲಿಂಫೋಸೈಟ್ಸು ಯಾವುದೇ ಫಾರಿನರಿ ಏಜೆಂಟ್ ನಮ್ಮ ದೇಹಕ್ಕೆ ಎಂಟರ್ ಆದಾಗ ಐಡೆಂಟಿಫೈ ಮಾಡುತ್ತೆ, ಗುರುತಿಸುತ್ತೆ. ಟಿ ಲಿಂಫೋಸೈಟ್ಸು ಅದರ ವಿರುದ್ಧ ಹೋರಾಟವನ್ನು ನಡೆಸುತ್ತೆ. ಸೊ ಒಟ್ಟಾರೆಯಾಗಿ ಓವರ್ ಆಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಇಮ್ಯುನಾಲಜಿ. ರೆಸಿಸ್ಟೆನ್ಸ್ ಕೆಪ್ಯಾಸಿಟಿ ಆಫ್ ದಿ ಬಾಡಿ. ಡರ್ಮೆಟಾಲಜಿ. ಡರ್ಮ ಅಂತ ಹೇಳಿದ್ರೆ ಚರ್ಮ ಅಂತ ಹೇಳಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಬಿಕಾಸ್ ಅಲ್ಲೇನಾಗತ್ತೆ, ಸ್ಕಿನ್, ನಮ್ಮ ದೇಹದ ಸ್ಕಿನ್ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬ್ರಾಂಚ್ ಅಂತ ಹೇಳಿ ಕರಿತೀವಿ. ಡರ್ಮ ಅಂದರೆ ಚರ್ಮ. ಸೊ ಸ್ಟಡಿ ಆಫ್ ಸ್ಕಿನ್. ಸೊ ಅಪ್ಲೈಡ್ ಬಯಾಲಜಿಯ ಒಂದು ಬ್ರಾಂಚ್ ಇದು. ಇದೇನು ಮಾಡುತ್ತೆ, ಸ್ಕಿನ್, ನಮ್ಮ ದೇಹದ ಚರ್ಮದ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಬ್ರಾಂಚ್. ನೆಕ್ಸ್ಟ್ ಬರುತ್ತೆ ಹೆಮೆಟಾಲಜಿ. ಹೆಮೆಟಾಲಜಿ ಅಂತ ಹೇಳಿದ್ರೆ ಅಲ್ಲಿ ಹೀಮೋಗ್ಲೋಬಿನ್ ನೆನಪಾಗತ್ತೆ. ಹೀಮೋಗ್ಲೋಬಿನ್ ಅಂದರೆ ಫೆರಸ್ ಆಕ್ಸೈಡ್ ನೆನಪಾಗತ್ತೆ. ಫೆರಸ್ ಆಕ್ಸೈಡ್ ಬಂತು ಅಂತ ಹೇಳಿದ್ರೆ ರಕ್ತದ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ರಕ್ತದ ಕುರಿತು, ಅಂದರೆ ಟೈಪ್ಸ್ ಆಫ್ ಬ್ಲಡ್ ಅಂತ ಹೇಳಿ ಕರಿತೀವಿ, ಬ್ಲಡ್ ಸೆಲ್ಸ್ಗಳ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಅಪ್ಲೈಡ್ ಬಯಾಲಜಿಯ ಒಂದು ಬ್ರಾಂಚಿಗೆ ಹೆಮೆಟಾಲಜಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಬರುತ್ತೆ ಹೆಪೆಟಾಲಜಿ. ನಾಟ್ ಹೆಮೆಟಾಲಜಿ, ಹೆಪೆಟಾಲಜಿ. ಹೆಪೆಟಾಲಜಿ ಹೆಪಟೈಟಿಸ್ ಬಿ ಅಂತ ನೆನ್ಪು ಮಾಡ್ಕೋಬೇಕು. ಬ್ಯಾಸಿಲಸ್ ಕ್ಯಾಮೆಟ್ಜುರಿನ್ BCGಯನ್ನು ಕೊಡ್ತಾರೆ ಇತ್ತೀಚಿನ ದಿನಮಾನಗಳಲ್ಲಿ. ಸೊ ಹೆಪಟೈಟಿಸ್ ಅಂದರೆ ಲಿವರ್ಗೆ ಸಂಬಂಧಪಟ್ಟಿರೋದು ಹೆಪೆಟಾಲಜಿ. ಹೆಮೆಟಾಲಜಿ ಅಂತ ಹೇಳಿದ್ರೆ ರಕ್ತಕ್ಕೆ ಸಂಬಂಧಪಟ್ಟಿರೋದು. ಎರಡೂ ಕೂಡ ನೆನ್ಪಿಟ್ಕೋಬೋದು. ಸೊ ದ ನೆಕ್ಸ್ಟ್ ಒನ್ ಪೀಡಿಯಾಟ್ರಿಕ್ಸ್. ಪೀಡಿಯಾಟ್ರಿಕ್ಸ್ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಪೀಡಿಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಎಲ್ಲ ಹೇಳ್ತಿರ್ತಾರೆ. ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂತಹ ಒಂದು ರೋಗಗಳು ಅಥವಾ ಡಿಸೀಸಸ್ಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಅಪ್ಲೈಡ್ ಅನ್ವಯಿಕ ಜೀವಶಾಸ್ತ್ರದ ಒಂದು ಭಾಗಕ್ಕೆ ಏನಂತ ಕರಿತೀವಿ, ಪೀಡಿಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಆಂಕಾಲಜಿ. ಆಂಕಾಲಜಿ ಅಂತ ಹೇಳಿದ್ರೆ
ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಒಂದು ಭಯಾನಕ ರೋಗ ಅಂತೇಳಿ ಕರೀತಾರೆ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ತಾರೆ, ವಿತ್ ದಿ ಹೆಲ್ಪ್ ಆಫ್ ಕೀಮೋಥೆರಪಿ ಏನು ಮಾಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಆ ಟ್ಯೂಮರ್ಸ್ಗಳನ್ನು ನಾಶ ಮಾಡೋದು ಅಥವಾ ಆ ಟ್ಯೂಮರ್ಸ್ಗಳನ್ನು ಗಡ್ಡೆಗಳನ್ನು ಒಡೆದು ಏನು ಮಾಡ್ತಾರೆ, ಆರಾಮ ಮಾಡ್ತಾರೆ. ಅಂದರೆ ಈ ಒಂದು ಕ್ಯಾನ್ಸರ್ ರೋಗವನ್ನು ಕುರಿತು, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಮತ್ತು ಅದರ ಟ್ರೀಟ್ಮೆಂಟ್ಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಬಯಾಲಜಿ ಬ್ರ್ಯಾಂಚಿಗೆ ಆಂಕಾಲಜಿ ಅಂತೇಳಿ ಕರೀತಾರೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೀಮೋಥೆರಪಿ ಬರುತ್ತೆ, ರೇಡಿಯೋಥೆರಪಿ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸು ಬರ್ತಾ ಹೋಗುತ್ತೆ. ನೆಕ್ಸ್ಟು ಒಟಾಲಜಿ. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಕೆಲವೊಬ್ಬರೆಲ್ಲ ಮಾತಾಡ್ತಾ ಇರ್ತಾರೆ, ಯಾವ ನೋಡಿದ್ರು ಒಟ್ವಟ ಅಂತ ಮಾತಾಡ್ತಾ ಇರ್ತೀಯಲ್ಲ, ಬಾಯಿ ನೋವಾಗಲ್ವಾ ಅಂದರೆ ಒಟ್ವಟ ಅಂತ ಮಾತಾಡಿದಾಗ ಬಾಯಿ ನೋವಾಗೋದಲ್ಲ, ಕೇಳಿಸ್ಕೊಳ್ಳೋರಿಗೆ ಕಿವಿ ನೋವಾಗತ್ತೆ. ದಟ್ಸ್ ವೈ ಸ್ಟಡಿ ಆಫ್ ಇಯರ್ಸ್ ಅಂತ ಹೇಳಿ ಕರಿತೀವಿ. ಕಿವಿಗಳಲ್ಲಿ ಬರ್ತಕ್ಕಂತಹ ಒಂದು ಡಿಫ್ರೆಂಟ್ ಪಾರ್ಟ್ಸ್ಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಅಪ್ಲೈಡ್ ಬಯಾಲಜಿ ಬ್ರ್ಯಾಂಚಿಗೆ ಒಟಾಲಜಿ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ರೀನಾಲಜಿ. ರೀನಾಲಜಿ ಅಂತ ಹೇಳಿದ್ರೆ ರೈನ್ ನೆನ್ಪಿಟ್ಕೋಬೇಕು. ರೈನ್ ಅಂದರೆ ಮೂಗಲ್ಲಿ ರೈನ್ ಬರೋದು ಅಂತಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು. ರೀನಾಲಜಿ ಅಂತ ಹೇಳಿದ್ರೆ ಮೂಗಿಗೆ ಸಂಬಂಧಪಟ್ಟಂತಹ ಒಂದು ಬ್ರ್ಯಾಂಚ್, ಅಂದರೆ ಮೂಗನ ಕುರಿತು, ಮೂಗಿನಲ್ಲಿ ಬರ್ತಕ್ಕಂತಹ ವಿವಿಧ ಗ್ರಹಣಾಂಗಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಅಪ್ಲೈಡ್ ಬಯಾಲಜಿ ಬ್ರ್ಯಾಂಚ್. ಸೊ ದ ನೆಕ್ಸ್ಟ್ ಒನ್ ಲಾರಿಂಗಾಲಜಿ. ಲಾರಿಂಗಾಲಜಿ ಅಂತ ಹೇಳಿದ್ರೆ ಗಂಟಲಿನ ಭಾಗವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಅಪ್ಲೈಡ್ ಬಯಾಲಜಿ ಬ್ರ್ಯಾಂಚಿಗೆ ನಾವೇನಂತ ಕರಿತೀವಿ, ಲಾರಿಂಗಾಲಜಿ ಅಂತ ಹೇಳಿ ಕರಿತೀವಿ. ಇದಷ್ಟೇ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಮಿನಾಲಜೀಸ್ ಬರ್ತಾ ಹೋಗುತ್ತೆ, ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ನಾವೇನು ಇವಾಗ ಬೇಸಿಕ್ ಬಯಾಲಜಿ ಮತ್ತು ಅಪ್ಲೈಡ್ ಬಯಾಲಜಿನಲ್ಲಿ ಡಿಸ್ಕಸ್ ಮಾಡಿದ್ವಿ, ಅದೆಲ್ಲದನ್ನು ಕೂಡ ನೆನ್ಪಿಟ್ಕೊಳ್ಳೇಬೇಕು. ಬಿಕಾಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆಕ್ಸ್ಟ್ ಕೇಳ್ತಾರೆ ಕೂಡ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. Thank you so much for watching this video.